ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಾರದ 32ನೇ ಭಾಗ. 31ನೇ ಭಾಗದಲ್ಲಿ ನಿನ್ನೆ ಭೋಜನ ಸಂಧಿ ಅಥವಾ ಭೋಜನ ರಸ ವಿಭಾಗ ಸಂಧಿ ಅಂತ ಏನು 4ನೇ ಸಂಧಿ ಇದೆ, ಅದರಲ್ಲಿ ಮೊದಲಿನ 3 ಪದ್ಯಗಳನ್ನು ಶ್ರವಣ ಮಾಡಿದ್ವಿ. ಆ 3ನೇ ಪದ್ಯದಲ್ಲಿ ತದ್ರೂಪಧಾರಕನು ತಾನಾಗಿ 36,000 ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಸ್ಯರಾತ್ಮಸ್ಯ ವಿಹಾರ ಮಾಡ್ತನು ಬೃಹತಿಯಂ ಸುನಾಮದಿಂ ಕರೆಸಿ ಅಂತ ಒಂದು ಆ ಪದ್ಯ ಏನಿತ್ತು. ಬೃಹತಿ ಅನ್ನುವಂಥ ಸುಂದರವಾದಂತಹ ಹೆಸರಿನಿಂದ ಕರೆಸ್ಕೊಂಡು ಭಗವಂತ ಹಗಲು ರಾತ್ರಿ ವಿಹಾರ ಮಾಡ್ತಾನೆ ಅಂತ ವಿವರಣೆ ಬಂದಿತ್ತು. ಅದಕ್ಕನುಸಾರವಾಗಿ ಐತರೇಯೋಪನಿಷತ್ತು ಏನು ಹೇಳಿದೆ ಅಂತ ಅನ್ನೋದನ್ನ ನಾವು ಶ್ರವಣ ಮಾಡಿದ್ವಿ. ಭಗವಂತನೇ ಅದಕ್ಕೆ ಪ್ರತಿಪಾದ್ಯನಾಗಿದ್ದಾನೆ. ಭಗವಂತನ ಬಳಿಕ ಲಕ್ಷ್ಮೀದೇವಿ ಮತ್ತೆ ಮುಖ್ಯ ಪ್ರಾಣ ಅದರಿಂದ ಪ್ರತಿಪಾದ್ಯರು. ಲಕ್ಷ್ಮೀದೇವಿ ಆ ಬೃಹತಿ ಸಹಸ್ರಕ್ಕೆ ಅಭಿಮಾನಿ ದೇವತಾ. ಇದನ್ನೆಲ್ಲ ನಾವು ಅಲ್ಲಿ ಶ್ರವಣ ಮಾಡಿದ್ವಿ. ಬೃಹತಿ ಸಹಸ್ರಕ್ಕೆ ಲಕ್ಷ್ಮಿ ಆದ ಬಳಿಕ ಉಳಿದ ದೇವತೆಗಳು ಕೂಡ ಅಭಿಮಾನಿ ದೇವತೆಗಳು, ಅವರು ಕೂಡ ಪ್ರತಿಪಾದ್ಯ ದೇವತೆಗಳು ಕೆಲವರು. ಅದೆಲ್ಲ ಯಾವುದು ಅಂತಂದ್ರೆ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ಯಾನಿ ವ್ಯಂಜನಾನಿ ತಚ್ಛರೀರಂ ಯಹ ಘೋಷಃ ಸ ಆತ್ಮ ಯ ಊಷ್ಮಾಣಃ ಸಹ ಪ್ರಾಣಃ ಏತದ್ಧಸ್ಮ ವೈ ತದ್ವಿದ್ವಾನ್ ವಸಿಷ್ಠೋ ಬಭೂವ. ಬೃಹತಿ ಸಹಸ್ರದಲ್ಲಿ ಅಂದ್ರೆ ಒಂದು ಮಂತ್ರದಲ್ಲಿ 36 ಅಕ್ಷರ ಇವೆ ಅಂತ ಹೇಳಿದೆ ನಿನ್ನೆ. ಆ 36 ಅಕ್ಷರ ಇವೆ ಅಂತಂದ್ರೆ ಒಂದೊಂದು ಅಕ್ಷರ ಒಂದು ವ್ಯಂಜನಾಕ್ಷರ, ಒಂದು ಸ್ವರಾಕ್ಷರದ ಒಂದು ಸಂಯುಕ್ತ ರೂಪ. ಹಾಗಾಗಿ ಒಂದು ಋಕ್ನಲ್ಲಿ ಒಂದು ಮಂತ್ರದಲ್ಲಿ 72 ಅಕ್ಷರಗಳಿರ್ತವೆ. ಒಟ್ಟಾರೆ 1000 ಮಂತ್ರಗಳಲ್ಲಿ 72,000 ಅಕ್ಷರಗಳು ಅಂತ ಬಂತು. ಬೃಹತಿ ಸಹಸ್ರ ಮಂತ್ರದ ಎಲ್ಲ ವ್ಯಂಜನಾಕ್ಷರಗಳಿಗೆ ಸ್ವಯಂಭೂಮನು ಅಭಿಮಾನಿ ದೇವತಾ. ಆ ವ್ಯಂಜನಾಕ್ಷರಗಳಲ್ಲಿ ಮತ್ತೆ ಕೆಲವು ಅಕ್ಷರಗಳಿಗೆ ಕೆಲವು ವಿಭಾಗಗಳಿವೆ. ಅವುಗಳಲ್ಲಿ ಆ ವಿಭಾಗಗಳಲ್ಲಿ ಮತ್ತೆ ಕೆಲವು ಅಕ್ಷರಗಳಿಗೆ ಚತುರ್ಮುಖ ಬ್ರಹ್ಮ ವಿಶೇಷವಾಗಿ ಅಭಿಮಾನಿ ದೇವತಾ. ಘೋಷಾಕ್ಷರಗಳು ಅಂತ ಕೆಲವು ಅಕ್ಷರಗಳನ್ನು ಕರೀತಾರೆ. ಘೋಷ, ಅಘೋಷ, ನಾದ, ವಿವಾರ, ಸಂವಾರ ಇತ್ಯಾದಿ ಅಕ್ಷರಗಳನ್ನು ಕರೀತಾರೆ. ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಸ್ವರ, ವ್ಯಂಜನ. ವ್ಯಂಜನಗಳಿಗೂ ಕೂಡ ಅಲ್ಪ ಪ್ರಾಣ, ಮಹಾಪ್ರಾಣ ಇಷ್ಟು ನಮಗೆ ಗೊತ್ತು. ಅಲ್ಪ ಪ್ರಾಣ ಅಂದ್ರೆ ಕ, ಗ ಇತ್ಯಾದಿಗಳು ಅಲ್ಪ ಪ್ರಾಣಗಳು. ಖ, ಘ ಹೀಗೆ ಹೆಚ್ಚು ಗಾಳಿಯನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅದೆಲ್ಲ ಮಹಾಪ್ರಾಣ ಅಂತ ನಮ್ಗೆ ಗೊತ್ತು. ಅದಲ್ಲದೆ ಘೋಷಾಕ್ಷರಗಳು ಅಂತ ಕೆಲವಿವೆ. ಅಲ್ಲಿ ಈ ಘೋಷಾಕ್ಷರಗಳು ಅಂದ್ರೆ ಯಾವುವು? ಎಲ್ಲ ಸ್ವರಾಕ್ಷರಗಳು, 16 ಸ್ವರಾಕ್ಷರಗಳು. ಆಮೇಲೆ 5 ವರ್ಗಗಳು, ಕ, ಚ, ಟ, ತ, ಪ ಅಂತ 5 ವರ್ಗಗಳೇನಿವೆ. ಅದರಲ್ಲಿ 3ನೇ ಮತ್ತು 4ನೇ ಕ, ಖ, ಗ, ಘ, ನ ಇಷ್ಟಿದ್ದಾಗ ಇದರಲ್ಲಿ ಗ ಮತ್ತು ಘ ಇವನ್ನ ತೃತೀಯ, ಚತುರ್ಥ ಮತ್ತು ಪಂಚಮಾಕ್ಷರ ಗ, ಘ, ನ 5 ವರ್ಗಗಳ ಒಂದೊಂದು ವರ್ಗದ 3 ಅಕ್ಷರಗಳು. ಅಂದ್ರೆ 5 ವರ್ಗಗಳಿಂದ 15 ಅಕ್ಷರಗಳು. ಅದು ಎಲ್ಲ ಸ್ವರಾಕ್ಷರಗಳು. ಆ 16 ಅಕ್ಷರಗಳು. ಮುಂದೆ ಅವರ್ಗೀಯ ವ್ಯಂಜನಾಕ್ಷರಗಳಿವೆ ಅಲ್ಲ, ಯ, ವ, ರ, ಲ. ಅವುಗಳ ಪೈಕಿ ಯ, ವ, ರ, ಲ, ಹ ಇವುಗಳನ್ನು ಘೋಷಾಕ್ಷರ ಅಂತ ಕರೀತಾರೆ. ಈ ಎಲ್ಲ ಘೋಷಾಕ್ಷರಗಳಿಗೆ ಮತ್ತು ಸ್ವರಾಕ್ಷರಗಳಿಗೆ ಚತುರ್ಮುಖ ಬ್ರಹ್ಮನೇ ವಿಶೇಷವಾಗಿ ಅಭಿಮಾನಿ ದೇವತಾ. ಇನ್ನು ಊಷ್ಮಾಕ್ಷರಗಳು ಅಂತಿವೆ. ಊಷ್ಮಾಕ್ಷರಗಳಿಗೆ ಮುಖ್ಯ ಪ್ರಾಣನೇ ವಿಶೇಷವಾಗಿ ಅಭಿಮಾನಿ ದೇವತಾ. ಊಷ್ಮಾಕ್ಷರಗಳು ಅಂದ್ರೆ ಯಾವುದು? ಶ, ಶ, ಸ, ಹ ಇವುಗಳನ್ನು ಊಷ್ಮಾಕ್ಷರ ಅಂತ ಕರೀತಾರೆ. ಹೀಗೆ ಆ ಬೃಹತಿ ಸಹಸ್ರವನ್ನು ಮನುಷ್ಯ ಪಠನ ಮಾಡುವಾಗ ಆ ಅಕ್ಷರಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರನ್ನು ಕೂಡ ತಿಳ್ಕೊಳ್ಬೇಕು. ಆ ಕಾಲ ನೆನಪಾದ್ರೆ ವಿಶೇಷ, ಗೊತ್ತಾಗಲೂ ಇರಬೇಕು. ಈ ಬೃಹತಿ ಸಹಸ್ರವನ್ನು ಪಠನ ಮಾಡಿದ್ರಿಂದ ಎಷ್ಟು ಪುಣ್ಯ ಮನುಷ್ಯನಿಗೆ, ಏನು ಫಲ? ಅಥವಾ ಬೃಹತಿ ಸಹಸ್ರವನ್ನು ಪಠನ ಮಾಡಲಿಕ್ಕಾಗದೇ ಇದ್ರೆ ವಿಷ್ಣು ಸಹಸ್ರನಾಮವನ್ನು ನಾವು ಪಠನ ಮಾಡ್ತೀವಲ್ಲ, ಅದರ ಫಲ ಏನು ಅಂತಂದ್ರೆ ಉಪನಿಷತ್ತು ಅದನ್ನು ಕೂಡ ಹೇಳಿದೆ. 100 ವರ್ಷ ಹರಿಧ್ಯಾನವನ್ನು ಮಾಡಿದ ಫಲ ಒಂದ್ಸರಿ ಬೃಹತಿ ಸಹಸ್ರವನ್ನು ಅಧ್ಯಯನ ಮಾಡಿದರೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾಯೇ ತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ 36 ಸಹಸ್ರಾಣಿ ಭವಂತಿ ತಾವಂತಿ ಶತ ಸಂವತ್ಸರಸ್ಯ ಅಹ್ನಾಂ ಸಹಸ್ರಾಣಿ ಭವಂತಿ ವ್ಯಂಜನೈರೇವ ರಾತ್ರಿರಾಪ್ನುವಂತೆ ಸ್ವರೈರಹಾನಿ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ.
ಭಗವಂತನ ಪ್ರತಿಯೊಂದು ರೂಪಗಳು ಕೂಡ 72,000 ರೂಪಗಳಿವೆ ಅಂತ ಈ ಹಿಂದೆ ಬಂತು. ಮನುಷ್ಯ 100 ವರ್ಷ ಬದುಕ್ತಾನೆ ಅಂತ ಇಟ್ಕೊಂಡ್ರೆ, ನಿನ್ನೆ ದಿವಸ ಅದನ್ನು ಹೇಳಿದೆ, ಅದು ಉಪನಿಷತ್ತಿನಲ್ಲಿ ಇಲ್ಲಿ ಬಂದಿದೆ. 100 ವರ್ಷ ಬದುಕ್ತಾನೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಒಂದು ವರ್ಷಕ್ಕೆ 360 ದಿವಸ ಅಂಥದ್ದು 100, 360 100ರಿಂದ ಗುಣಿಸ್ಬೇಕು. ಪ್ರತಿಯೊಂದು ಹಗಲು, ಪ್ರತಿಯೊಂದು ರಾತ್ರಿ ಅಂತೂ 36,000 ಹಗಲುಗಳು, 36,000 ರಾತ್ರಿಗಳಾಯ್ತು. ಆ ಹಗಲುಗಳಿಗೆ ಕೆಲವು 36,000 ಭಗವಂತನ ರೂಪಗಳು ನಿಯಾಮಕಗಳು, ರಾತ್ರಿಗಳಿಗೆ ಮತ್ತೆ ಭಗವಂತನ 36,000 ರೂಪಗಳು ನಿಯಾಮಕಗಳು ಅಂತ ಹೀಗೆ ಅದನ್ನ ಆ ಭಗವಂತನ ರೂಪಗಳನ್ನು ಕೂಡ ತಿಳಿದುಕೊಳ್ಬೇಕು. ಈ ಬೃಹತಿ ಸಹಸ್ರದಲ್ಲಿ ಸ್ವರ ಮತ್ತು ವ್ಯಂಜನಗಳಿವೆ ಅಂತ ಹೇಳಿದ್ನಲ್ಲ, ಸ್ವರಗಳಿಂದ ಪ್ರತಿಪಾದ್ಯಗಳಾದಂತಹ ಭಗವಂತನ ಯಾವ ರೂಪಗಳಿವೆ ಅವುಗಳನ್ನು ಉಪಾಸನೆ ಮಾಡಿದರೆ ಹಗಲಿನಲ್ಲಿರುವಂತಹ ಭಗವಂತನ ರೂಪಗಳನ್ನು ಉಪಾಸನೆ ಮಾಡಿದಂತಾಯ್ತು. 100 ವರ್ಷ ಅಖಂಡವಾಗಿ ಯಾರಿಗೂ ಹರಿಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಲ್ಯ ಎಲ್ಲೆಲ್ಲೋ ಕಳೆದು ಹೋಗಿಬಿಡ್ತದೆ, ಯೌವನ ಮತ್ತೆ ಯಾವುದೋ ಹುಚ್ಚಾಟದಲ್ಲಿ ಕಳೀತದೆ, ವಾದ್ಯಕ್ಕೆ ಚಿಂತೆಯಲ್ಲಿ ಕಳೆದು ಹೋಗ್ತದೆ. 100 ವರ್ಷ ಮನುಷ್ಯ ಏನು ಹರಿಧ್ಯಾನ ಮಾಡ್ತಾನೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಾದ್ರೂ ಸ್ವಲ್ಪ ಬುದ್ಧಿ ಬಂದಾಗ ಬೃಹತಿ ಸಹಸ್ರವನ್ನು, ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಬೇಕು. ಅಷ್ಟು ಪಠನ ಮಾಡಿದರೆ ಆ 100 ವರ್ಷಗಳಲ್ಲಿ 36,000 ಹಗಲುಗಳಿಗೆ ಭಗವಂತನ ರೂಪಗಳು ಯಾವ ನಿಯಾಮಕ ಇವೆ ಆ ರೂಪಗಳನ್ನು ಧ್ಯಾನ ಮಾಡಿದ ಫಲ ಸ್ವರಗಳ ನಿಯಾಮಕಗಳಾದಂತಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿದ್ರಿಂದ ಸಿಗ್ತದೆ. ಒಂದ್ಸರಿ ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಭಗವಂತ ಅನೇಕ ಬಾರಿ ವಿಷ್ಣು ಸಹಸ್ರನಾಮವನ್ನು, ಬೃಹತಿ ಸಹಸ್ರವನ್ನು, ಯಜ್ಞವನ್ನ, ಪಠನವನ್ನು ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕನಿಷ್ಠ ಪಕ್ಷ ಒಂದು ಸಾರಿ ಮಾಡಿದ್ರು 100 ವರ್ಷ ಮಾಡಿದ ಫಲ. ಇದು ಹಗಲಿನ ಸ್ವರಗಳಿಗೆ ನಿಯಾಮಕವಾದಂತಹ ಭಗವದ್ ರೂಪಗಳಾಯಿತು. ರಾತ್ರಿಗೆ ನಿಯಾಮಕವಾದಂತಹ 36,000 ರೂಪಗಳಿವೆಯಲ್ಲ ಅವುಗಳನ್ನು ಧ್ಯಾನ ಮಾಡಿದರೆ ಇನ್ನು 36,000 ರಾತ್ರಿಗಳಿವೆಯಲ್ಲ ನಮ್ಮ ಜೀವನದಲ್ಲಿ. ಮನುಷ್ಯ ಹಗಲಿನಲ್ಲಿ ಧ್ಯಾನ ಮಾಡೋದೇ ಕಷ್ಟ, ರಾತ್ರಿಯಲ್ಲಿ ಯಾರು ಧ್ಯಾನ ಮಾಡ್ತಿದ್ದಾರೆ? ಮನುಷ್ಯ ಅವನ ಆತ್ಮ ಮೈಮರ್ತು ಹೋಗಿರ್ತದೆ. ಅಂಥದ್ರಲ್ಲಿ ಆ ರಾತ್ರಿ ಹೊತ್ತು ಧ್ಯಾನ ಮಾಡ್ತಾರೆ ಯಾರಾದರೂ ಅಂತಿದ್ರೆ ಅವ್ರು ಮನುಷ್ಯರೇ ಆಗಿರ್ಲಿಕ್ಕಿಲ್ಲ. ಅಕಸ್ಮಾತ್ ಬಹಳ ಸಂಸ್ಕಾರ ಇದ್ರೆ ಎದ್ದು ಕೂಡಲೇ ರಾತ್ರಿ ಯಾವುದೋ ಶೌಚಕ್ಕೋ ಮತ್ತೆ ಯಾವುದೋ ಕಾರಣಕ್ಕೆ ಎದ್ರೆ ಭಗವಂತ ನಾಮಸ್ಮರಣೆ ಸ್ವಲ್ಪ ಸಾಧ್ಯ ಆಗ್ಬೋದು. ಅದು ಎಲ್ಲ ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಈ ಬಹಳ ಪಕ್ವ ಆಗಿ ಮನುಷ್ಯ ಒಂದು ಹಂತಕ್ಕೆ ಬಂದಾಗ ರಾತ್ರಿ ಹೊತ್ತು ಎದ್ದಾಗ ಭಗವಂತ ಸ್ಮರಣೆ ಮಾಡಬೇಕು ಅಂತ ಸಾಧ್ಯ ಆಗ್ತದೆ ಹೊರತು ಸತತವಾಗಿ ನಾಮಸ್ಮರಣೆ ಮಾಡ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ. ರಾತ್ರಿ ಮಲಗುವಾಗ ಬೆಳಿಗ್ಗೆ ಏಳುವಾಗ ಸ್ಮರಣೆ ಮಾಡ್ಬೋದು ನಾವು ಕಷ್ಟಪಟ್ಟು. ಅಂತೂ ಒಂದ್ಸರಿ ಜೀವಮಾನದಲ್ಲಿ ಬೃಹತಿ ಸಹಸ್ರವನ್ನು ಪಠನ ಮಾಡಬೇಕು, ಅಥವಾ ಯಾವ್ದಾದ್ರು ಯಾಗದಲ್ಲಿ ಪಾಲ್ಗೊಳ್ಬೇಕು, ನಾವೇ ಮಾಡಿಸ್ಬೇಕು, ಅಥವಾ ಎಲ್ಲಾದ್ರೂ ಯಾಗ ನಡೆದ್ರೆ ನೋಡಬೇಕು. ಕೊನೆ ಪಕ್ಷ ಋಗ್ವೇದವನ್ನು ಅಧ್ಯಯನ ಮಾಡಿದವರಾದರೆ ಆ ಬೃಹತಿ ಸಹಸ್ರವನ್ನು ಮಂತ್ರಗಳನ್ನು ಅನ್ಬೇಕು. ಸುಲಭವಾಗಿ ಎಲ್ರಿಗೂ ಸಾಧ್ಯ ಆಗುವಂಥದ್ದು ವಿಷ್ಣು ಸಹಸ್ರನಾಮ, ಅದನ್ನಾದ್ರೂ ಮಾಡಬೇಕು. ಹೀಗೆ 36,000 ಸ್ವರರೂಪಗಳು, 36,000 ವ್ಯಂಜನ ರೂಪಗಳು, ಇದನ್ನು ಉಪಾಸನೆ ಮಾಡಿದವನು 36,000 ಹಗಲುಗಳಿಗೆ ನಿಯಾಮಕವಾದಂಥ ಭಗವದ್ ರೂಪಗಳು, 36,000 ರಾತ್ರಿಗಳಿಗೆ ನಿಯಾಮಕವಾದಂಥ ಭಗವದ್ ರೂಪಗಳೇನಿವೆ ಅದನ್ನೆಲ್ಲ ಪಠನೆ ಮಾಡಿದಂಥ ಫಲವನ್ನು ಪಡ್ಕೊಳ್ತಾನೆ. ಇಂಥ ಅನುಸಂಧಾನ ಇರಬೇಕು ಮನುಷ್ಯನಿಗೆ. ಈ ಬೃಹತಿ ಸಹಸ್ರದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣ ಅನ್ನುವಂಥ ಪಂಚರೂಪಿ ಭಗವಂತ ಏನಿದ್ದಾನೆ ಅವನ ಮಹಿಮೆಯೂ ಕೂಡ ವ್ಯಕ್ತ ಆಗಿದೆ. ಭಗವಂತನ ಎಲ್ಲ ರೂಪಗಳ ಮಹಿಮೆಯೂ ಕೂಡ ಎಲ್ಲ ಮಂತ್ರಗಳಿಂದಲೂ. ಗಾಯತ್ರಿ ಮಂತ್ರ ಅಂತ ಇಟ್ಕೊಂಡ್ರೆ ಅದು ಬರೇ ಗಾಯತ್ರಿ ರೂಪಿಯಾದ ಭಗವಂತನ ಮಾತ್ರ ಪ್ರತಿಪಾದನೆ ಮಾಡ್ತದಂತಲ್ಲ, ಅದು ಬೇರೆ ರಾಮ, ಕೃಷ್ಣ ಮೊದಲಾದವರು ಕೂಡ ಪ್ರತಿಪಾದನೆ ಮಾಡ್ತದೆ. ಅದು ಭಗವಂತನ ಮಂತ್ರಗಳೇನಿವೆ ಅವು ಯಾವ ಮಂತ್ರ ಅಂತ ಕರ್ಕೊಂಡಿರ್ತವೋ ಆ ರೂಪವನ್ನು ಮಾತ್ರ ಅಲ್ಲದೆ ಭಗವಂತನ ಎಲ್ಲ ರೂಪಗಳನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಒಂದು ವಿಶೇಷ. ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ ಪಂಚರೂಪಿಯಾದಂಥ ಭಗವಂತ ಏನಿದ್ದಾನೆ ಅವನು ಕೂಡ ಬೃಹತಿ ಸಹಸ್ರ ಮಂತ್ರದಿಂದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವಂಥ ಅನುಸಂಧಾನ ಇರಬೇಕು. ಇನ್ನು ಇದು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಅಂತ ಹಿಂದೆ ನಾನು ಹೇಳಿದೆ. ವಿಷ್ಣು ಸಹಸ್ರನಾಮ 100 ಶ್ಲೋಕವನ್ನು ಒಳಗೊಂಡದ್ದು. ಬೇಗ ಅಂದು ಮುಗಿಸ್ಬೋದು. ವೇಗವಾಗಿ ಅಂದರೆ ಒಂದು 10 ನಿಮಿಷ, ಸ್ವಲ್ಪ ನಿಧಾನವಾಗಿ ಸಾಮೂಹಿಕವಾಗಿ ಅಂದರೆ 20 ನಿಮಿಷ, ಅರ್ಧ ಗಂಟೆ ಒಳಗೆ ಅಂದು ಮುಗಿಸ್ಬೋದಾದಂಥ ಒಂದು ಮಂತ್ರ. ಅದು 100 ಶ್ಲೋಕಗಳನ್ನು ಒಳಗೊಂಡದ್ದು. ಫಲಶ್ರುತಿ, ಧ್ಯಾನ ಇತ್ಯಾದಿಗಳಿಂದ ಬಿಟ್ಟರೆ ಒಂದು 20 ನಿಮಿಷ ಸಾಕಾಗ್ಬೋದು. ಅಂತೂ ಆ ವಿಷ್ಣು ಸಹಸ್ರನಾಮದಲ್ಲಿ ಯಾವ ನಾಮಗಳು ಬಂದಿವೆ ಅವು ಒಂದೊಂದು ನಾಮಗಳು, ವಿಶ್ವಂ, ವಿಷ್ಣು, ಇವೆಲ್ಲ ಒಂದೊಂದು ನಾಮಗಳು ಬೃಹತಿ ಸಹಸ್ರದ ಒಂದೊಂದು ಮಂತ್ರದ ಸೂಕ್ಷ್ಮ ರೂಪ.
ಬೃಹತಿ ಸಹಸ್ರದ ಒಂದೊಂದು ಮಂತ್ರ ಆ ವಿಷ್ಣು ಸಹಸ್ರನಾಮದ ಒಂದೊಂದು ರೂಪದ ವಿಸ್ತಾರದ ರೂಪ ಅಂತ ಅದರ ವ್ಯಾಖ್ಯಾನ ಇದು. ಅದಕ್ಕಾಗಿ ವೇದದ ಅರ್ಥ ರೂಪವಾದ ಮಹಾಭಾರತ ಅಂತ ಯಾಕೆ ಹೇಳ್ತಾರೆ, ಈ ಉದ್ದೇಶದಿಂದ ಹೇಳ್ತಾರೆ. ಭಗವಂತನ ಧ್ಯಾನ ರೂಪವಾದ್ದು ಅನ್ನೋ ಕಾರಣಕ್ಕಾಗಿ. ಉಪನಿಷತ್ತು ಹಾಗೆ ಹೇಳಿದೆ, ಐತರಿಯ ಉಪನಿಷತ್ತು. ತದೇ ತತ್ಸಹಸ್ರಂ ತತ್ ಸರ್ವಂ. ತದೇ ತತ್ಸಹಸ್ರಂ ಅಂತಂದ್ರೆ ಆ ಸಹಸ್ರ ಭಗವಂತನ ನಾಮಗಳನ್ನು ಪ್ರತಿಪಾದನೆ ಮಾಡುವಂಥ ಉಪನಿಷತ್ತು ಏನಿದೆ, ಸ್ತೋತ್ರ ಏನಿದೆ, ಆ ಸ್ತೋತ್ರವು ಈ ಬೃಹತಿ ಸಹಸ್ರದ ಸೂಕ್ಷ್ಮವಾದಂಥ ರೂಪ. ಅನಂತ ರೂಪೋ ಹಿ ಹರಿ ಶಬ್ದೋಪ್ಯೇಷ ಶನಂ ತಥಾ ವಿಷ್ಣು ಸಹಸ್ರನಾಮಸ್ತು ಯತ್ತದ್ರೂಪ ಸಹಸ್ರಕಂ ಬೃಹತಿ ಸಹಸ್ರಂ ಏತಚ್ಚ ತದ್ವಕ್ತಿ ಪೃಥಕ್ ಪೃಥಕ್. ಈ ಬೃಹತಿ ಸಹಸ್ರ ಮಂತ್ರ ತದ್ವಕ್ತಿ ವಿಷ್ಣು ಸಹಸ್ರನಾಮದ ಹೆಸರುಗಳನ್ನು ಪೃಥಕ್ ಪೃಥಕ್ ಪ್ರತ್ಯೇಕವಾಗಿ ವರ್ಣನೆ ಮಾಡ್ತದೆ. ನಾಮ್ನಾ ಪೃಥಗಿದಂ ಪ್ರೋಕ್ತಂ ಅನಂತ ತನುವಾಚಕಂ. ಅನಂತ ನಾಮವಚನೆ ತು ಅಶಕ್ತತ್ವ ಸಹಸ್ರಕಂ. ವಾಸ್ತವವಾಗಿ ವಿಷ್ಣು ಸಹಸ್ರನಾಮ ಅಂತ ಹೇಳ್ತೀವಲ್ಲ, ಅದು ಬರೇ 1000 ನಾಮ ಅಲ್ಲ. ನಮಗೆ ಅನಂತ ನಾಮಗಳನ್ನು ಹೇಳಿಬಿಟ್ರೆ ನಮ್ಮ ತಲೆಯಲ್ಲಿ ತುಂಬಿಕೊಳ್ಳೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಮಹಾಭಾರತ 1000 ಹೆಸರುಗಳನ್ನು ಹೇಳಿದೆ. ಅದು ಸಾಧ್ಯ ಆಗಲಿಲ್ಲ 10 ನಾಮಗಳನ್ನು ತಿಳ್ಕೊಳ್ಳಿ. 10 ಅನ್ನೋದು ಕೂಡ ಅನಂತಕ್ಕೆ ಸಂಕೇತನೆ. ದಶಾನು ಅನಂತಕ್ಕೆ ಸಂಕೇತ, ಸಹಸ್ರ ಅನ್ನೋದು ಅನಂತಕ್ಕೆ ಸಂಕೇತ, 100 ಕೂಡ ಅನಂತಕ್ಕೆ ಸಂಕೇತನೆ. ಅದಕ್ಕಾಗಿ ಹೆಚ್ಚಾಗಿ 10 ಅವತಾರಗಳು, ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಅಂತೆಲ್ಲ ಪಠನೆ ಮಾಡೋ ಅದೇ ಉದ್ದೇಶದಿಂದ. ಕೃಷ್ಣಾಷ್ಟೋತ್ತರ 108 ಭಗವಂತನ ನಾಮಗಳನ್ನು ಪಠನೆ ಮಾಡಿದರೆ 1000 ಭಗವಂತನ ನಾಮಗಳನ್ನು ಪಠನೆ ಮಾಡಿದಂತೆ. 1000 ನಾಮಗಳನ್ನು ಪಠನೆ ಮಾಡಿದರೆ ಭಗವಂತನ ಅನಂತ ನಾಮಗಳನ್ನು ಪಠನೆ ಮಾಡಿದಂತೆ. ವಿಷ್ಣೋರನಂತ ರೂಪಾಣಾಂ ಉಕ್ತ್ಯಾ ಪಂಚಶತದ್ವಯೇ ಆಸೀತ್ ಸಹಸ್ರಮಿತ್ಯಾಖ್ಯ ಸಹಸ್ರಂ ಮುಖ್ಯತಃ ಅಮಿತಂ. ಹಾಗಾಗಿ ಸಹಸ್ರ ಅನ್ನುವಂಥ ಶಬ್ದ ಅದು ಅಮಿತವನ್ನೇ ಹೇಳ್ತದೆ, ಅನಂತನಾಮಗಳನ್ನೇ ಹೇಳ್ತದೆ. ತತ್ ಸರ್ವಂ ತಾನು ದಶ. ಭಗವಂತನ ಮತ್ಸ್ಯಾವತಾರ ಕೂರ್ಮಾವತಾರವನ್ನು ಉಪಾಸನೆ ಮಾಡೋದೇನಿದೆಯಲ್ಲ, ಅದು ಕೂಡ 100ಕ್ಕೆ 1000ಕ್ಕೆ ಅನಂತಕ್ಕೆ ಸಂಕೇತ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಭಗವಂತನ 10 ರೂಪಗಳು ಅನಂತ ರೂಪಗಳಿಂದ ಅಭಿನ್ನ, ಭಗವಂತನ 10 ರೂಪಗಳು 100 ರೂಪಗಳಿಂದ ಅಭಿನ್ನ. ಆದ್ದರಿಂದಾಗಿ 10ನ್ನೇ ನಮ್ಮ ನೆನಪಿನ ಶಕ್ತಿಗೆ ಅನುಸಾರವಾಗಿ, ನಮ್ಮ ಯೋಗ್ಯತಾನುಸಾರವಾಗಿ ನೆನಪು ಮಾಡಿಕೊಂಡ್ರೂ ಕೂಡ ಅದೆಲ್ಲ 100ಕ್ಕೆ ಸಂಕೇತ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರ ಜಪ ಮಾಡುವಾಗ, ಹಿಂದೊಂದ್ಸರಿ ಹೇಳಿದ್ದೆ, ಮತ್ತೊಂದ್ಸರಿ ನೆನಪು ಮಾಡಿಕೊಡ್ತೇನೆ ಅಷ್ಟೇ. ಗಾಯತ್ರಿ ಜಪ ಮಾಡುವಾಗ ಏನು ಮಾಡಬೇಕು, ಭಗವಂತನ 6 ರೂಪಗಳನ್ನು ನೆನಪು ಮಾಡ್ಕೊಳ್ಬೇಕು. 6 ಪ್ರಧಾನ ಸ್ವರೂಪಗಳನ್ನು, 3 ಅದರಲ್ಲಿ ಸ್ತ್ರೀ ರೂಪಗಳು, ಇನ್ನು 3 ಭಾಗಗಳೇನಿವೆ ಅವು ಪುರುಷ ರೂಪಗಳು. ಒಂದು ಸೂರ್ಯಪ್ರಭಾ, ಸೂರ್ಯನಂತೆ ಬೆಳಕಿದ್ದಂಥ ಒಂದು ಸ್ತ್ರೀ ರೂಪ. ಎರಡನೇದ್ದು ಕುದುರೆಯ ಮುಖವುಳ್ಳಂಥ ಸ್ತ್ರೀ ರೂಪ. ಮೂರನೇದ್ದು ಪೃಥ್ವಿಯಲ್ಲಿರುವಂಥ ಪೃಥ್ವಿ ನಾಮಕವಾದಂಥ ಹಳದಿ ಬಣ್ಣದ ಸ್ತ್ರೀ ರೂಪ. ಮತ್ತು 3 ಸ್ತ್ರೀ ರೂಪಗಳು, ವಾಗ್ವೈ, ಗಾಯತ್ರಿ ಅಂತೀಗೆಲ್ಲ ಬಂದಿತ್ತು ಚಾಂದ್ರೋಗ್ಯ ಉಪನಿಷತ್ನಲ್ಲಿ. ಇವು 3 ರೂಪಗಳು. ಇನ್ನು 4ನೇ ಭಾಗ ಏನಿದೆ ಅವು ಮತ್ಸ್ಯಾದಿ 10 ಅವತಾರಗಳನ್ನು 4ನೇ ಭಾಗ ಅಂತ ಪರಿಗಣನೆ ಮಾಡ್ತಾರೆ. ಈ ಶರೀರದಲ್ಲಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂತಹ ರೂಪವನ್ನು 5ನೇ ರೂಪ ಅಂತ ಪರಿಗಣನೆ ಮಾಡ್ತಾರೆ. ಆಮೇಲೆ ಜೀವ ಸ್ವರೂಪದಲ್ಲಿ ಸ್ವರೂಪ ದೇಹದಲ್ಲಿರುವಂತಹ ರೂಪ ಏನಿದೆ ಅದನ್ನ 6ನೇದು ಅಂತ ಪರಿಗಣನೆ ಮಾಡ್ತಾರೆ. ಹೀಗೆ ಗಾಯತ್ರಿ ಜಪ ಮಾಡುವಾಗ ಈ 6ಅನ್ನು ಕೂಡ ಧ್ಯಾನ ಮಾಡಬೇಕು. ಮತ್ತಾದ 10ಅನ್ನು ನೀವು ಧ್ಯಾನ ಮಾಡಿಬಿಟ್ರೆ ಅದು 100, 1000ಕ್ಕೆ ಅದು ಕೂಡ ಸಂಕೇತ. ಇದು ಗಾಯತ್ರಿ ಜಪ ಮಾಡುವಾಗ ಮಾತ್ರ ಅಲ್ಲ, ವೈಷ್ಣುದೇವ ಮಾಡುವಾಗ, ಯಾಕಂದ್ರೆ ವೈಷ್ಣುದೇವ ಮಾಡುವಾಗ ಇಡೀ ಪುರುಷ ಸೂಕ್ತವನ್ನು ಅಂದು, ಅಂದ್ರೆ ಒಂದೊಂದು ಋಕ್ಕನ್ನು ಅಂದು ಪುರುಷಾಯ ಸ್ವಾಹ ಪುರುಷಾಯ ಇದಂ ನಮಃ ಅಂತ 16 ತುಪ್ಪದ ಆಹುತಿಗಳನ್ನು ಹಾಕಬೇಕು. ಆ ಇಡೀ ಪುರುಷ ಸೂಕ್ತವನ್ನು ಲಭ್ಯವಾದ್ರಿಂದ ಆ ವೈಷ್ಣುದೇವ ಮಾಡುವಾಗ ಒಂದಷ್ಟು ಸಮಯದ ಅವಕಾಶ ಇರ್ತದೆ ನಮಗೆ. ಅದಕ್ಕಾಗಿ ಮನೆಯಲ್ಲಿ ಮಾಡುವಾಗ 16 ಮಂತ್ರಗಳನ್ನು ಅನ್ಲಿಕ್ಕೆ ಸಾಧ್ಯ ಆಗದೇ ಇದ್ರು, ವಿಶೇಷವಾಗಿ ಎಲ್ಲಿ ಬೃಹತ್ ಪ್ರಮಾಣದಲ್ಲಿ ಭೋಜನ ಇತ್ಯಾದಿ ನಡೀತಾವಲ್ಲ, 16 ಋಕ್ಕುಗಳನ್ನು ಅಂದು ಪುರುಷಾಯ ಸ್ವಾಹ ಪುರುಷಾಯ ಇದಂ ನಮಃ ಅಂದು ಅಲ್ಲಿ ಗಾಯತ್ರಿಯಿಂದ ಪ್ರತಿಪಾದ್ಯವಾದಂಥ ಈ 6 ಭಗವಂತನ ಸ್ವರೂಪಗಳನ್ನು ಅಲ್ಲಿ ಚಿಂತನೆ ಮಾಡಿದರೆ, ಅಗ್ನಿಯನ್ನು ಅಗ್ನಂತರ್ಗತನಾದಂಥ ಪ್ರಾಣ, ಅದರಲ್ಲಿ ಲಕ್ಷ್ಮೀದೇವಿ, ಅದರಲ್ಲಿ ಈ 6 ಭಗವಂತನ ಸ್ವರೂಪಗಳು, ಇದನ್ನು ಚಿಂತನೆ ಮಾಡಿದ್ರೆ ವಿಶೇಷ ಅಂತ ನೆನಪು ಮಾಡಿಕೊಟ್ಟೆ ಅಷ್ಟೆ. ಇದರ ಪಠಣದ ಫಲ, ಈ ಬೃಹತಿ ಶಾಸ್ತ್ರದ ಪಠಣದ ಫಲ ಹಿಂದೊಂದು ಕಡೆ ಈಗಾಗಲೇ ವರ್ಣನೆಗೆ ಬಂದಿತ್ತು, ಮತ್ತೊಂದು ಕಡೆ ಅದನ್ನು ತಿಳ್ಕೊಳ್ಬಹುದು. ಈ ಐತರೇಯ ಉಪನಿಷತ್ತಿನಲ್ಲಿ ಭಾಷ್ಯದಲ್ಲಿ ಹೇಳಿದಂತೆ 100 ವರ್ಷ ಹರಿಧ್ಯಾನ ಮಾಡಿದ ಫಲ ಅಂತ ಒಂದು,
ಸಂಪಾದನಾ ಬೃಹತ್ಯಾಸ್ತು ಮುಕ್ತೋ ಭವತುಮೀಶ್ವರಃ ಸ್ಯಾತ್ ಪ್ರಸಿದ್ಧಃ ಸುಕೀರ್ತಿಶ್ಚ ಛಂದೋ ಮೃತ್ಯುರ್ಗುಣಾಧಿಕಃ ಇತಿ ಪ್ರಾಹ ಸ್ವಯಂ ವಿಷ್ಣು ಮಹಿದಾಸಾಭಿದಃ ಪ್ರಭು. ಬೃಹತಿ ಅನ್ನೋ ಛಂದಸ್ಸಿನಲ್ಲಿರುವಂಥ ಈ 1000 ಋಕ್ಕಗಳನ್ನು ಪಠನ ಮಾಡಿದರೆ ಅವನು ಭಗವಂತನ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ ಮತ್ತು ಪ್ರಸಿದ್ಧ ಜಗತ್ತಿನಲ್ಲಿ ಖ್ಯಾತನಾಗ್ತಾನೆ. ಸುಕೀರ್ತಿಷ್ಟ ಎಲ್ಲ ಕಡೆ ಒಂದು ವಿಮಲವಾದಂಥ ಕೀರ್ತಿ ಹರಡಿರ್ತದೆ. ಛಂದೋ ಮೃತ್ಯು ತಾನು ಯಾವಾಗ ಸಾಯಬೇಕು ಅಂತ ಅಪೇಕ್ಷೆ ಪಡ್ತಾನೋ ಆವಾಗಲೇ ಮೃತ್ಯು ಆತನನ್ನು ಕೊಲ್ಲಬಲ್ಲದು. ಬೇರೆ ಸಮಯದಲ್ಲಿ ಮೃತ್ಯು ಆತನನ್ನು ಮುಟ್ಟಲಾರದು. ಮುಕ್ತಿಯಲ್ಲಿ ಪೂರ್ಣನಾಗ್ತಾನೆ. ಉಳಿದವರೆಲ್ಲ ಆತನನ್ನು ಅಲ್ಲಿ ಆಧರಿಸ್ತಾರೆ. ಇದು ಹೇಳಿದ್ದು ಭಗವಂತ ಸ್ವಯಂ ಭಗವಂತನೇ ಹೇಳಿದ್ದು. ಮಹಿದಾಸ ಅನ್ನೋ ಶಬ್ದದಿಂದ ಸ್ತುತ್ಯನಾದಂಥ ಭಗವಂತ ಏನಿದ್ದಾನೆ ಅವನೇ ಇದನ್ನು ಹೇಳಿದ್ದು. ಈ ಬೃಹತಿ ಸಹಸ್ರ ಏನಿದೆ ಇದು ಮುಖ್ಯ ಪ್ರಾಣನಿಗೆ ಮತ್ತು ಪರಮಾತ್ಮನಿಗೆ ಇದು ಪ್ರತಿಮಾ, ವಿಗ್ರಹ ಇದ್ದಂತೆ. ವಿಗ್ರಹ ಇದ್ದಂತೆ ಏನು ಮಾಡಬೇಕು? ನಿನ್ನೆ ಹೇಳಿದ್ಮೇಲೆ ಬೃಹತಿ ಸಹಸ್ರ ಮುಖ್ಯ ಪ್ರಾಣನಿಗೆ, ಲಕ್ಷ್ಮೀ ದೇವಿಗೆ, ಪರಮಾತ್ಮನಿಗೆ ಪ್ರತಿಮಾ ಅಂದರೆ ಆ ಬೃಹತಿ ಸಹಸ್ರಕ್ಕೆ ಅಭಿಷೇಕ ಮಾಡಬೇಕೋ ಹೇಗೆ? ಬೃಹತಿ ಸಹಸ್ರ ಪುಸ್ತಕ ಪಂಚಾಮೃತ ಅಭಿಷೇಕ ಮಾಡಬೇಕು ಹೇಗೆ ಅಂತಂದ್ರೆ ಎಲ್ಲ ಪ್ರತಿಮೆಗಳಿಗೂ ಒಂದೇ ಥರದ ಪೂಜೆ ಅಲ್ಲ. ಕೆಲವು ಪ್ರತಿಮೆಗಳಿಗೆ ಅಭಿಷೇಕ, ಮಂಗಳಾರತಿ, ನೈವೇದ್ಯದ ಪೂಜೆ. ಇನ್ನು ಕೆಲವು ಪ್ರತಿಮೆಗಳಿಗೆ ಬರೇ ನಮಸ್ಕಾರ. ಇನ್ನು ಕೆಲವು ಪ್ರತಿಮೆಗಳು, ಈ ಪ್ರತಿಮಾ ಏನಿದೆಯಲ್ಲ ಇದಕ್ಕೆ ಪಠನವೇ ನಮಸ್ಕಾರ. ಯಃ ಪ್ರಾಣದೇವತಾ ವಾಯು ತಸ್ಯ ಪ್ರತಿಮಾ ರೂಪಮಿದಂ ಬೃಹತಿ ಸಹಸ್ರಂ. ಇದು ಐತರೆಯ ಮಾತೃಭಾಷ್ಯ. ಈ ಬೃಹತಿ ಸಹಸ್ರ ಅನ್ನೋದು ವಾಯುವಿನ ಪ್ರತಿಮಾ. ಯಾಕೆಂದ್ರೆ ಸಚ ವಾಯು ವಿಷ್ಣು ಮುಖ್ಯ ಪ್ರತಿಮಾ. ವಾಯುವಿನ ಭಗವಂತನ ಮುಖ್ಯ ಪ್ರತಿಮಾ. ತಸ್ಮಾತ್ ವಿಷ್ಣೋರೇವ ಪ್ರತಿಮಾ ಬೃಹತಿ ಸಹಸ್ರಂ. ವಾಯುವಿಗೆ ಪ್ರತಿಮಾ ಇದಾದ್ರಿಂದ ಭಗವಂತನಿಗೂ ಕೂಡ ಇದು ಪ್ರತಿಮಾ. ಮಧ್ಯದಲ್ಲಿ ಒಂದು ನೆನಪು ಮಾಡ್ಕೊಳ್ಬೇಕು, ಲಕ್ಷ್ಮೀ ದೇವಿಗೂ ಕೂಡ ಇದು ಪ್ರತಿಮಾ. ಅದನ್ನು ನಾವು ಮೇಲಿದ ಮೇಲೆ ಒತ್ತಿ ಹೇಳ್ತಿರ್ಬೇಕು. ಪ್ರತಿಮಾ ಅಧಿಕ ತಾದೃಶ್ಯ ಲಕ್ಷ್ಮೀ ವಿಷ್ಣು ಸದಾ ಮತ. ಇದು ತಂತ್ರಸಾರದ 3ನೇ ಅಧ್ಯಾಯದ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ತಂತ್ರಸಾರ. ಅದರಲ್ಲಿ ಛಲಾರಿ ಅಂತ ಒಂದು ವ್ಯಾಖ್ಯಾನ. ಆ ವ್ಯಾಖ್ಯಾನದಲ್ಲಿ ಅವರು ಯಾವುದೋ ಪುರಾಣವೋ ಮತ್ತೆಲ್ಲಿಂದಲೋ ಉದಾಹರಣೆ ಮಾಡಿದಂಥ ಒಂದು ಶ್ಲೋಕ ಇದೆ. ಭಗವಂತನ ನಂತರ ಅತ್ಯಂತ ಭಗವಂತನಿಗೆ ಸದಸ್ಯರಾದವರು ಅಂದರೆ ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮ, ವಾಯು. ಹಾಗಾಗಿ ಸತ್ಯವಾಯು ವಿಷ್ಣು ಮುಖ್ಯ ಪ್ರತಿಮಾ. ವಾಯುವೇ ಮುಖ್ಯ ಪ್ರತಿಮಾ ಅಂತಂದ್ರೆ ಲಕ್ಷ್ಮೀದೇವಿ ನಂತರ ಮುಖ್ಯ ಪ್ರತಿಮಾ ಅಂತ ತಿಳ್ಕೊಳ್ಬೇಕು. ಹೀಗೆ ವಾಯುವಿಗೆ ಮತ್ತು ಬ್ರಹ್ಮನಿಗೆ ಅಂತ ಅರ್ಥ ಇದ್ದೇ ಇದೆ, ಲಕ್ಷ್ಮೀದೇವಿಗೆ ಮತ್ತು ಸ್ವಯಂ ಭಗವಂತನಿಗೆ ಇದು ಮುಖ್ಯವಾದಂಥ ಪ್ರತಿಮಾ. ತಸ್ಮಾತ್ ವಿಷ್ಣುರೇವ ಪ್ರತಿಮಾ ಬೃಹತಿ ಸಹಸ್ರಂ. ಹೀಗೆ ಆತನ ವ್ಯಾಖ್ಯಾನ ರೂಪವಾಗಿದೆ. ವಿಷ್ಣುವಿಗೆ ಮತ್ತೆ ಲಕ್ಷ್ಮೀದೇವಿಗೆ ಮುಖ್ಯವಾಯುವಿಗೆ ಪ್ರತಿಮಾ ಆಗಿದೆ. ಈ ಪ್ರತಿಮೆಯನ್ನು ಹೇಗೆ ಪೂಜೆ ಮಾಡಬೇಕು? ಇದು ಪಂಚಾಮೃತ ಅಭಿಷೇಕ ಅಲ್ಲ, ಪಠನವೇ ಇರುತ್ತೆ ಪೂಜೆ. ಹೀಗೆ ಬೃಹತಿ ಸಹಸ್ರ ಮಂತ್ರ ಅನ್ನೋದು ಭಗವಂತನ ಪ್ರತಿಮೆ ಅಂದರೆ ಆ ಪ್ರತಿಮೆಗೆ ಪಠನದ ಮೂಲಕ, ಶ್ರವಣದ ಮೂಲಕ ಪೂಜೆ. ಈ ಶರೀರಗಳಿವೆಯಲ್ಲ, ನಮ್ಮ ಶರೀರ, ಪತಿ ಪತ್ನಿ ಸುತ್ತಮುತ್ತ ಇರುವಂಥ ಎಲ್ಲರ ಶರೀರವೂ ಕೂಡ ಇದೆಲ್ಲವೂ ಕೂಡ ಒಂದು ಭಗವಂತನ ಪ್ರತಿಮಾನೆ. ಯಾಕೆಂದ್ರೆ 36,000 ಸ್ತ್ರೀ ರೂಪ, 36,000 ಪುರುಷ ರೂಪ ಇವೆಲ್ಲ. ಹೀಗಿರೋದ್ರಿಂದ ಇದು ಕೂಡ ಪ್ರತಿಮಾನೆ. ಇದಕ್ಕೆ ಪೂಜಾ ಅಂತಂದ್ರೆ ಪೂರ್ತಿ ಮಂಗಳಾರತಿ ಮಾಡಿಸೋದಲ್ಲ, ಪರಸ್ಪರ ಗೌರವ. ಜ್ಯೇಷ್ಠರಾದರೆ ನಮಸ್ಕಾರ, ಸಮಾನರಾದರೆ ಪ್ರೀತಿ ವಿಶ್ವಾಸ, ಕನಿಷ್ಠರಾದರೆ ವಾತ್ಸಲ್ಯ. ಇದನ್ನು ತೋರಿಸ್ಬೇಕು. ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ತೋರಿಸ್ಬೇಕು. ಹೀಗೆ ತೋರಿಸಿದವನು ನಾನೊಂದು ಸಾರಿ ಆಲೋಚನೆ ಮಾಡೋದು, ಒಳಗೆ ಪ್ರತಿಯೊಂದು ಸ್ತ್ರೀ ರೂಪದಲ್ಲಿ, ಪ್ರತಿಯೊಂದು ಸ್ತ್ರೀಯಲ್ಲಿ, ಪ್ರತಿಯೊಂದು ಪುರುಷನ ರೂಪದಲ್ಲಿ ಕೂಡ 36,000 ಸ್ತ್ರೀ ರೂಪ, 36 ಪುರುಷ ರೂಪ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಈ ಜಗತ್ತಿನಲ್ಲಿ ಯಾರು ಯಾರಿಗೆ ಹರಾಸ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ? ಯಾರು ಯಾರಿಗೆ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ? ಯಾರು ಯಾರನ್ನು ಅತಿಕ್ರಮಿಸ್ಲಿಕ್ಕೆ ಸಾಧ್ಯ? ಯಾರೂ ಇಲ್ಲೇ ಇಲ್ಲ. ಆದರೆ ನಿನ್ನಲ್ಲಿ 36,000 ಸ್ತ್ರೀ ರೂಪ ಇದೆ, ನಿನ್ನಲ್ಲಿ 36,000 ಪುರುಷ ರೂಪ ಇದೆ. ಅದರಂತೆ ನೀನು ಯಾರನ್ನು ಅತಿಕ್ರಮಿಸ್ಲಿಕ್ಕೆ ಹೊರಟಿದೆಯೋ ಅವರಲ್ಲೂ 36,000 ಪುರುಷ ರೂಪ, 36,000 ಸ್ತ್ರೀ ರೂಪ ಇದೆ. ನೀನು ಆ ಶರೀರವನ್ನು ಅತಿಕ್ರಮಿಸಿದ್ರೆ ಅದು ಭಗವಂತನಿಗೆ ಅಪಚಾರ ಅಂತ ಅವ್ರಿಗೆ ಹೇಳೋರು ಯಾರು? ತತ್ವಜ್ಞಾನ ಎಲ್ಲದಕ್ಕೂ ಮೊದಲು ಈ ತತ್ವಜ್ಞಾನವನ್ನು ಅತಿಕ್ರಮಿಸ್ಲಿಕ್ಕೆ ಹೊಂಟಂಥ ಮಂದಿಗೆ ಹೇಳೋರು ಯಾರು ಅಂತ ನಾನು ಅನ್ಕೊಂಡೆ ಇತ್ತೀಚಿನ ಘಟನೆಗಳನ್ನು ನೋಡಿ. ಇದನ್ನೆಲ್ಲ ತಿಳ್ಕೊಂಡಂಥ ಜ್ಞಾನಿ ಯಾರನ್ನು, ಯಾರ ಆತ್ಮವನ್ನು, ಯಾರ ಮನಸ್ಸನ್ನು, ಯಾವ ಶರೀರವನ್ನು ಅತಿಕ್ರಮಿಸೋದೇ ಇಲ್ಲ, ಅದನ್ನು ಅವಮಾನಿಸೋದೇ ಇಲ್ಲ. ಜ್ಞಾನಿಯಾಗಿರ್ತಾನೆ. ಯಾವತ್ ಸಹಸ್ರಂ ಬೃಹತಿ ತಾವತ್ ಛಂಸೇ ಧನುಸ್ತುಭಾಂ.
ಈ ಬೃಹತಿ ಸಹಸ್ರ ಏನಿದೆ ಅಕಾರದ ವ್ಯಾಖ್ಯಾನ. ಅಕಾರ ಅಂತಂದ್ರೆ ಎಲ್ಲದಕ್ಕೂ ಕೂಡ ಮೂಲ ಅಂತಿದೆ. ಅಕಾರದಲ್ಲಿ ಎಲ್ಲವೂ ಕೂಡ ಅಡಗಿ ಹೋಗಿದೆ. ಭಗವಂತ ಮಹಿಮಾ ಎಲ್ಲವೂ ಕೂಡ ಅಕಾರದಲ್ಲಿ ಅಡಗಿದೆ. ಆ ಅಕಾರದ ವಿಸ್ತಾರವಾದಂತಹ ರೂಪ ಇದು. ಬೃಹತಿ ಅಂತ ಕರಿತೀವಲ್ಲ, ಬೃಹತಿ ಅಂತ ಯಾಕೆ ಕರಿತೀವಿ ಅದು ಅರ್ಥ ಹೇಳಿಲ್ಲ ನಾನು ಈ ತನಕ. ಬೃಹತಿ ಅನ್ನೋ ಶಬ್ದಕ್ಕೆ ಬೃಹತಿ ಅನ್ನೋ ಶಬ್ದ ಸ್ತ್ರೀಲಿಂಗ ರೂಪ. ಅದು ಬೃಹತಿ ಅಂತ ಹೇಳೋದ್ರ ಉದ್ದೇಶ ಬಹಳ ದೊಡ್ಡದಾದದ್ದು ಅಂತ ಅರ್ಥ. ಬೃಹತ್ ಅಂದ್ರೆ ದೊಡ್ಡದು, ಅದು ಪುಲ್ಲಿಂಗ. ಬೃಹತಿ ಅಂದ್ರೆ ಅದಕ್ಕೂ ಕೂಡ ಅತಿ ದೊಡ್ಡದು ಅಂತ ಅರ್ಥ. ಸ್ತ್ರೀಲಿಂಗ ಒಂದು ಶಬ್ದ ಸ್ತ್ರೀಲಿಂಗ ಅಷ್ಟೆ. ಬ್ರಹ್ಮ ಅಂತಂದ್ರೆ ಅದು ಬಹಳ ದೊಡ್ಡದು ಅಂತಾನೆ ಅರ್ಥ. ಮಹಿದಾಸ ಅಂತಂದ್ರೆ ಅದಕ್ಕೂ ಕೂಡ ದೊಡ್ಡದು ಅಂತಾನೆ ಅರ್ಥ. ಆ ಮಹಿದಾಸನೇ ಈ ಉಪನಿಷತ್ತಿನ ದುಷ್ಟಾರ, ಭಗವಂತನ ದುಷ್ಟಾರ. ಮಹಿದಾಸ ಅಂದ್ರೆ ದೊಡ್ಡವನು ಅಂತ ಯಾಕೆ ಅರ್ಥ? ಮಹಿ ಅಂದ್ರೆ ದೊಡ್ಡವರು ಇವನಿಗೆ ದಾಸರು ಅಂದ ಮೇಲೆ ಅವನು ಇನ್ನೂ ದೊಡ್ಡವನೇ ಆಗಿರ್ಬೇಕಲ್ಲ. ಹಾಗಾಗಿ ಮಹಿದಾಸ ಅಂದ್ರೂ ದೊಡ್ಡವನೇ, ಬ್ರಹ್ಮ ಅಂದ್ರೂ ದೊಡ್ಡವನು, ಬೃಹತ್ ಅಂದ್ರೆ ದೊಡ್ಡದು, ಬೃಹತಿ ಅಂದ್ರೂ ದೊಡ್ಡದೆ. ಗುಣಪೂರ್ಣ ಯಾವುದಿದೆ ಅದನ್ನೇ ಹೇಳಿ ಕೊಟ್ಟದ್ದೇ ಈ ಬೃಹತಿ. ಹೀಗೆ ಬೃಹತಿ ಅಂತಂದ್ರೆ ಅತಿ ಬೃಹತ್ ಪ್ರಮಾಣದ್ದು. ಆ ಭಗವಂತನ ಸೂರ್ಯದಂತೆ ಕಾಂತಿ ಉಳ್ಳಂತಹ ಸ್ತ್ರೀರೂಪ, ಆಮೇಲೆ ಹಯಮುಖ ಉಳ್ಳಂತಹ ಸ್ತ್ರೀರೂಪ, ಮತ್ತೆ ಪೃಥ್ವಿಯಂತೆ ಹಳದಿ ಬಣ್ಣ ಉಳ್ಳಂತಹ ಸ್ತ್ರೀರೂಪ, ಇವೆಲ್ಲವೂ ಕೂಡ ಆ ಬೃಹತಿ ಅನ್ನೋ ಶಬ್ದದಿಂದ ವಾಚ್ಯವಾಗಿವೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಈ ಬೃಹತಿ, ಉಷ್ಣಿಕ, ಗಾಯತ್ರಿ ಇತ್ಯಾದಿಗಳೇನಿವೆ ಇವೆಲ್ಲ ಸ್ತ್ರೀಲಿಂಗದಲ್ಲಿರುವಂತಹ ರೂಪಗಳಿವೆಲ್ಲ. ಬೃಹತಿ ಅಂದ್ರೆ ಅದು ಸ್ತ್ರೀಲಿಂಗದಲ್ಲಿ, ಗಾಯತ್ರಿ ಅದು ಸ್ತ್ರೀಲಿಂಗ ಶಬ್ದ, ಉಷ್ಣಿಕ್, ಅನುಷ್ಠುಪ್ ಇವೆಲ್ಲವೂ ಸ್ತ್ರೀಲಿಂಗ. ಆ ಎಲ್ಲ ಶಬ್ದಗಳಿಂದ ಭಗವಂತನೇ ವಾಚ್ಯನಾಗಿದ್ದಾನೆ. ಇನ್ನ ಈ 36,000 ಸ್ತ್ರೀ ರೂಪಗಳು ಮತ್ತು 36 ಪುರುಷ ರೂಪಗಳ ಬಗ್ಗೆ ಅದರ ವಿಹಾರ ಏನಿದೆ ಆ ವಿಹಾರದ ಬಗ್ಗೆ ಕೂಡ ಐತರೇಯ ಉಪನಿಷತ್ತು ಏನು ಹೇಳಿದೆ ಅದನ್ನು ತಿಳ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಬಂದಿತ್ತೇನಂತ, ಅಹಸ್ತ ರಾತ್ರಿ ವಿಹಾರ ಮಾಡ್ತಾನು ಬೃಹತಿಯಂ ಸುನಾಮದಿಂ ಕರೆಸಿ. ಬೃಹತಿ ಅನ್ನೋದು ಅಷ್ಟೊಂದು ಸುನಾಮ. ಅದು ಸುನಾಮ ಅಂದ್ರೆ ಕೇಳಲಿಕ್ಕೂ ಅತ್ಯಂತ ಸುಂದರವಾದ ಹೆಸರು, ಅದು ಅರ್ಥವೂ ಅಷ್ಟೇ ಮಹತ್ವದ್ದು. ಆತ ಆ ಸುನಾಮದಿಂದ ಕರೆಸ್ಕೊಳ್ತಾ ಅಹಸ್ತ ರಾತ್ರಿ ವಿಹಾರ ಮಾಡ್ತಾನೆ. ಹೇಗೆ ಅಹಸ್ತ ರಾತ್ರಿ ವಿಹಾರ ಮಾಡ್ತಾನೆ ಅಂತಂದ್ರೆ ಅದನ್ನು ಐತರೇಯ ಉಪನಿಷತ್ತು ಹೀಗೆ ವರ್ಣಿಸಿದೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಷಟ್ರಿಂಶತಮಕ್ಷರಾಣಾಂ ಸಹಸ್ರಾಣಿ ಭವಂತಿ ತಾವಂತಿ ಪುರುಷಾಯುಷೋ ಅಹ್ನಾಂ ಸಹಸ್ರಾಣಿ ಭವಂತಿ ಜೀವಾಕ್ಷರೇಣೈವ ಜೀವಹರಾಪ್ನೋತಿ ಜೀವಾನ್ಹ ಜೀವಾಕ್ಷರ ಇತಿ ಅನಾಂ ಇತಿ ಅನಕಮಮಾರಃ. 36,000 ಹಗಲು, 36,000 ರಾತ್ರಿಗಳು, ಅವುಗಳಿಗೆಲ್ಲೂ ಕೂಡ ಭಗವಂತನ ರೂಪಗಳೇನಿವೆ ಆ ರೂಪಗಳೇ ಈ ವ್ಯಂಜನಗಳಿಗೆ ಮತ್ತು ಸ್ವರಗಳಿಗೆ ಕೂಡ ನಿಯಾಮಕ ಅಂತ ಹಿಂದೆ ಏನು ಬಂದಿತ್ತು ಅದನ್ನ ಮತ್ತೊಂದು ಸರಿ ನೆನಪು ಮಾಡಿಕೊಂಡೆ. ಈ ಐತರೇಯ ಉಪನಿಷತ್ತಿನ ಮಾಧ್ವ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಗ್ರಂಥ ಉದಾಹರಣೆ ಕೊಡ್ತಾರೆ. ಅದೇನು ಗ್ರಂಥ ಅಂದರೆ ಹಿಂದೊಂದ್ಸಲಿ ಹೇಳಿದ್ದೆ ನಾನು, ಮಧ್ವ ಹೇಳಿದ್ದೆ, ಅರ್ಧನಾರಿ ನಾರಾಯಣ ತಂತ್ರ ಅಂತ. ಗ್ರಂಥದಲ್ಲಿ ಮತ್ತೇನೇನು ವಿಷಯ ಇದೆಯೋ ಗೊತ್ತಿಲ್ಲ, ಅದು ಗ್ರಂಥದಲ್ಲಿ ಉಪಲಬ್ಧ ಇಲ್ಲ ನಮಗೀಗ. ಒಂದು ಕೆಲವು ಶ್ಲೋಕಗಳನ್ನು ಆಚಾರ್ಯರಲ್ಲಿ ಉದಾಹರಣೆ ಕೊಡ್ತಾರೆ. ಷಟ್ರಿಂಶತಿ ಸಹಸ್ರಾಣಿ ಬೃಹತ್ಯುಕ್ತಾರ್ಣಗಾನಿತು ತ್ರಿರೂಪಾಣಿ ಹರೇಸ್ತಾವತ್ ಅಹ್ನಾಮಪ್ಯಭಿಮಾನಿಷು ಸೂರ್ಯರೂಪೇಷು ರೂಪಾಣಿ ಪುಮಾಕಾರಾಣಿ ಸರ್ವಸಃ ಏತೈಃ ಪುರುಷಕೈ ರೂಪೈ ಬೃಹತ್ಯುಕ್ತಮವಸ್ಥಿತೈಃ. ಹರಿಯ 36,000 ಸ್ತ್ರೀರೂಪಗಳು, ಅಷ್ಟೇ ಪುರುಷ ರೂಪಗಳು ಬೃಹತಿ ಸಹಸ್ರದ ವ್ಯಂಜನಗಳಲ್ಲಿ ಮತ್ತು ಸ್ವರಗಳಲ್ಲಿವೆ. ಒಟ್ಟಾರೆ ಇವು 3 ಕಡೆ ಇವೆ ಅಂತ ನಾನು ಹೇಳಿದೆ. ಒಂದು ಇರೋದು ಬೃಹತಿ ಸಹಸ್ರದ ಆ ಸ್ವರಗಳಲ್ಲಿ ಮತ್ತು ವ್ಯಂಜನಗಳಲ್ಲಿ, ಇದು ಮೊದಲನೇದು. ಎರಡನೇದಾಗಿ ಈ ಶರೀರದಲ್ಲಿ ಬಲ ಕಡೆ ಮತ್ತು ಎರಡು ಕಡೆ, ಇದು ಎರಡಾಯ್ತು. ಮೂರನೇದಾಗಿ ಇರೋದಲ್ಲಿ ಅಂದರೆ ಈ ವರ್ಷ ಏನಿದೆ ಒಂದು ಮನುಷ್ಯನ ಪೂರ್ಣ ಆಯುಷ್ಯ, ಅದರಲ್ಲಿ 36,000 ಹಗಲುಗಳಿಗೆ ಮತ್ತು 36,000ಗಳಿಗೆ ನಿಯಾಮಕಗಳಾಗಿವೆ. ಇದು ಇನ್ನೊಂದು ಕಡೆ ಎಲ್ಲಿದೆ ಅಂತಂದ್ರೆ ಸೂರ್ಯನ ಸನ್ನಿಧಿಯಲ್ಲಿ ಕೂಡ, ಸೂರ್ಯನನ್ನ ಅಧಿಷ್ಠಾನವಾಗಿಟ್ಕೊಂಡು ಅಲ್ಲೂ ಕೂಡ ಈ ರೂಪಗಳಿವೆ ಅಂತ ತಿಳ್ಕೊಳ್ಬೇಕು. ಹಗಲು ಮತ್ತು ರಾತ್ರಿಗಳಿಗೆ ನಿಯಾಮಕಗಳಾಗಿವೆ ಇವೆ. ಹಗಲು ಮತ್ತು ರಾತ್ರಿಗಳನ್ನು ನಮಗೆ ತೋರಿಸೋನು ಯಾರು? ಸೂರ್ಯ. ಸೂರ್ಯ ಹೇಗೆ ತೋರಿಸ್ತಾನೆ? 36,000 ಪುರುಷ ರೂಪಗಳಿಗೆ ಆತ ಅಧೀನನಾಗಿದ್ದು ಹಗಲನ್ನು ಮಾಡ್ತಾನೆ.
ಅದಕ್ಕಾಗಿ ಆತ ದಿನೇಶ ಅಂತ ಕರ್ಸ್ಕೊತಾನೆ. ಸೂರ್ಯನಿಗೆ ದಿನೇಶ ಅಂತ ಕರೀತಾರೆ. ಯಾಕೆ ದಿನೇಶ ಅಂತ ಕರೀತಾರೆ ಅಂದರೆ ದಿನಗಳಿಗೆ ಆತನೇ ನಿಯಾಮಕ, ರಾತ್ರಿಗೂ ಕೂಡ ಆತನೇ ನಿಯಾಮಕ. ಇಲ್ಲಿ ರಾತ್ರಿಗೆ ಚಂದ್ರನು ಕೂಡ ನಿಯಾಮಕ. ರಜನೀಶ ಅಂತ ಕರೀತಾರೆ ಚಂದ್ರನನ್ನು. ರಜನಿ ಅಂದರೆ ರಾತ್ರಿ, ಆ ಚಂದ್ರನನ್ನು ರಜನೀಶ ಅಂತ ಕರೀತಾರೆ, ಸೂರ್ಯನನ್ನು ದಿನೇಶ ಅಂತ ಕರೀತಾರೆ. ಅವರಿಬ್ಬರು ಹಗಲು ರಾತ್ರಿಗಳಿಗೆ ನಿಯಾಮಕರು. ಅವರಿಬ್ಬರು ಹಗಲು ರಾತ್ರಿಗಳಿಗೆ ಹೇಗೆ ನಿಯಾಮಕರು ಅಂತಂದರೆ ಈ ಭಗವಂತನ ಹತೋಟಿಯಲ್ಲಿ ಇದ್ದುಕೊಂಡೆ. ಚಂದ್ರನಿಂದ ಇಲ್ಲಿ ಹೇಳಲಿಲ್ಲ ಅವರು, ಸೂರ್ಯನಿಂದ ಒಬ್ಬಂದೇ ಹೇಳಿದ್ದಾರೆ. ಆದರೂ ನಾನು ಅದನ್ನು ನೆನಪು ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಕೆಲವೊಮ್ಮೆ ಭಗವಂತ ಮಹಾವಿಷ್ಣು ಜೀವರಲ್ಲಿ ಇರುವಂಥ ಈ ಸೂರ್ಯ ನೇಮಿಸುವಂಥ ಹಗಲಿನ ರೂಪಗಳೇನಿವೆಯಲ್ಲ, ಆ ಹಗಲಿನ ರೂಪಗಳನ್ನು ತನ್ನ ಸ್ತ್ರೀರೂಪಗಳಿಂದ ತಾನೇ ಮಿಲನ ಮಾಡುತ್ತಾನೆ. ಕೆಲವೊಂದು ಬಾರಿ ಪುರುಷ ರೂಪಗಳಿಂದ, ಸ್ವರಗಳಲ್ಲಿರುವಂತಹ ಪುರುಷ ರೂಪಗಳಿಂದ ಸೂರ್ಯನು ನೇಮಿಸುವಂತಹ ರಾತ್ರಿಯ ಸ್ತ್ರೀ ರೂಪಗಳನ್ನು ಮಿಲನ ಮಾಡಿಸ್ತಾನೆ. ಕೆಲವೊಂದು ಬಾರಿ ಸೂರ್ಯ ನೇಮಿಸುವಂತಹ ರಾತ್ರಿಯ ಸ್ತ್ರೀ ರೂಪಗಳನ್ನು ಸೂರ್ಯ ನೇಮಿಸುವಂತಹ ಹಗಲಿನ ಪುರುಷ ರೂಪಗಳನ್ನು ನಿಯಮನ ಮಾಡ್ತಾನೆ. ಸೂರ್ಯನಲ್ಲೇ ಇರುವಂತಹ ಹಗಲು ರಾತ್ರಿಗಳ ಸ್ತ್ರೀ ರೂಪಗಳ ಮಿಲನ ಕೆಲವೊಂದು ಬಾರಿ, ಅಲ್ಲಿರುವಂತಹ ಪುರುಷಗಳ ರೂಪಗಳಿಗೆ ಸ್ವರದಲ್ಲಿರುವಂತಹ ರೂಪಗಳಿಂದ ಮಿಲನ ಕೆಲವು ಬಾರಿ, ಹೀಗೆ ಅನೇಕ ಬಾರಿ ಭಗವಂತನ ವಿಹಾರ ನಡೀತದೆ ಅಂತ ತಿಳ್ಕೊಳ್ಬೇಕು. ಕೆಲವೊಂದು ಬಾರಿ ಸೂರ್ಯನಲ್ಲಿರುವಂತಹ ಪುರುಷ ರೂಪಗಳನ್ನ ಸ್ತ್ರೀರೂಪಗಳನ್ನು ಮಾಡ್ತಾನೆ, ಸ್ತ್ರೀರೂಪಗಳನ್ನಾಗಿ ಪರಿವರ್ತನೆ ಮಾಡ್ತಾನೆ. ಮತ್ತೆ ಕೆಲವು ಬಾರಿ ಸ್ತ್ರೀರೂಪಗಳನ್ನ ಪುರುಷ ರೂಪಗಳನ್ನಾಗಿ ಮಾಡ್ತಾನೆ. ತನ್ನ ಇಚ್ಛೆಯಂತೆ ಕೆಲವು ಬಾರಿ ಪುರುಷ ರೂಪವಾದಂಥ ಮತ್ತು ಕೆಲವು ಬಾರಿ ಸ್ತ್ರೀರೂಪವಾದಂಥ ಆ ರೂಪಗಳೇನಿವೆ ಅದರೊಳಗೆ ಆತ ವಿಹಾರ ಮಾಡ್ತಾನೆ. ಸ್ತ್ರೀರೂಪ 36,000 ಇದ್ದದನ್ನು ಒಂದನ್ನಾಗಿ ಮಾಡ್ತಾನೆ, ಒಂದಿದ್ದನ್ನು 36,000 ಮಾಡ್ತಾನೆ. ಅಂದರೆ ಆ 36,000ಕ್ಕೂ ಒಂದಕ್ಕೂ ಯಾವುದೇ ಭೇದ ಇಲ್ಲ ಅಂತ ತೋರಿಸ್ಕೊಡ್ತಾನೆ ಅಷ್ಟೇ. ಮಾಡ್ತಾನೆ ಅಂತಲ್ಲ, ನೋಡೋರು ಹಿಂಗೆ ತಿಳ್ಕೊಳ್ಳಿ ಅಂತ ಮಾಡ್ತಾನೆ. ಅವನು ರಮಾದೇವಿಯಲ್ಲಿರುವಂಥ ಲಕ್ಷ್ಮೀದೇವಿಯಲ್ಲಿ ಇವನದ್ದೇ ಆದಂಥ ಒಂದು ರೂಪ ಇದೆ. ಆ ಲಕ್ಷ್ಮೀದೇವಿಯಲ್ಲಿರುವಂಥ ತನ್ನದೇ ಆದ ಸ್ತ್ರೀ ರೂಪ ಏನಿದೆ ಅದರ ಜೊತೆಗೆ ಆತ ಸುಖ ಅನುಭವಿಸ್ತಾನೆ. ಅವನಿಗೆ ಅನಕಾಮ ಮಾರ ಅಂತ ಈಗೊಂದು ಹೆಸರಿದೆ, ವಿಚಿತ್ರವಾದಂಥ ಹೆಸರಿದೆ. ಇದೆಲ್ಲ ಎಲ್ಲಿ ಬಂದಿದೆ ಅಂತಂದರೆ ಅರ್ಧನಾರಿ ನಾರಾಯಣ ತಂತ್ರ ಅಂತ ಒಂದು ಗ್ರಂಥ ಅದರಲ್ಲಿದೆ. ಆ ಗ್ರಂಥ ಏನು ಸಿಗೋದಿಲ್ಲ, ಆಚಾರ್ಯರು ಅದನ್ನು ಉದಾಹರಣೆ ಕೊಡ್ತಾರಷ್ಟೆ. ಹೀಗೆ ಭಗವಂತ ಲಕ್ಷ್ಮೀದೇವಿಯಲ್ಲಿರುವಂಥ ತನ್ನದೇ ಆದ ರೂಪವನ್ನು ಕೂಡಿದ್ರಿಂದ ಅಲ್ಲ ಏನು ಅಂದರೆ ಮುಖ್ಯ ಪ್ರಾಣನ ಉತ್ಪತ್ತಿ ಅಂತ ಅದು ಹೇಳಿದೆ. ಪ್ರಾಣಕ್ಕೆ ಉತ್ಪತ್ತಿ ಕಾಮಸ್ತನ್, ಪ್ರಾಣನ ಉತ್ಪತ್ತಿಯನ್ನು ಆತ ಬಯಸಿದವನಾಗಿ ಇಂಥ ವಿಲಕ್ಷಣವಾದಂಥ ವ್ಯಾಪಾರವನ್ನು ಮಾಡ್ತಾನೆ. ವಾಸ್ತವಿಕವಾಗಿ ಆತ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ. ಅದರ್ಥ ಏನು? ಅವನು ಬರೇ ಪುರುಷ ಅಂತ ತಿಳ್ಕೊಳ್ಬೇಡಿ, ಇನ್ನು ಬರೀ ಸ್ತ್ರೀ ಅಂತ ತಿಳ್ಕೊಳ್ಳೋಣ ಅಂತಂದ್ರೆ ಬರೀ ಸ್ತ್ರೀ ಅಂತಲೂ ತಿಳ್ಕೊಳ್ಬೇಡಿ. ಭಗವಂತ ಕೇವಲ ಸ್ತ್ರೀ ಅಂತ ಯಾರು ತಿಳ್ಕೊಂಡ್ಬಿಟ್ರೆ ಅವರು ಭಗವಂತನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಭಗವಂತ ಪುರುಷ ಮಾತ್ರ ಅಂತ ಯಾರು ತಿಳ್ಕೊಂಡ್ಬಿಟ್ರೆ ಅವನು ಭಗವಂತನ ಸರಿಯಾಗಿ ತಿಳ್ಕೊಂಡಿಲ್ಲ. ಭಗವಂತ ಸ್ತ್ರೀಯೂ ಹೌದು ಪುರುಷನೂ ಹೌದು, ಆದರೆ ನಪುಂಸಕ ಮಾತ್ರ ಅಲ್ಲ ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನೇ ನಿಜವಾದ ಜ್ಞಾನಿ. ಭಗವಂತ ನಪುಂಸಕನೂ ಹೌದು ಮತ್ತೊಂದು ಅರ್ಥದಲ್ಲಿ, ಯಾಕೆಂದ್ರೆ ನಪುಂಸಕತ್ವ ಅನ್ನೊಂದು ದೋಷ. ಆ ದೋಷ ಇಲ್ಲ ಅನ್ನೋ ಕಾರಣಕ್ಕಾಗಿ ಆತ ನಪುಂಸಕ ಅಲ್ಲ. ಆದರೆ ನಪುಂಸಕ ಹೌದು ಮತ್ತೊಂದು ಅರ್ಥದಲ್ಲಿ, ಯಾಕೆಂದ್ರೆ ಸ್ತ್ರೀಯರಲ್ಲಿರುವಂತಹ ಪುರುಷರಲ್ಲಿರುವಂತಹ ರಾಗ ಏನು ಸೆಳೆತ ಇದೆಯಲ್ಲ ಆ ಸೆಳೆತ ಅವನಿಗಿಲ್ಲ. ನಾವು ಸೆಳೆತಕ್ಕೆ ಬಿದ್ದು ಹಾಳಾಗಿ ಹೋಗ್ತೇವೆ, ಆಗ ಅವನು ಸೆಳೆತಕ್ಕೆ ಸಿಲುಕಿದವನಲ್ಲ. ಸೆಳೆತಕ್ಕೆ ಸಿಲುಕಿದವನಲ್ಲ ಆದ್ರಿಂದ ಸ್ತ್ರೀ ಅಲ್ಲ. ಸ್ತ್ರೀಗಿರಬೇಕಾದ ನೈಸರ್ಗಿಕವಾದ ಸೆಳೆತಕ್ಕೆ ಸಿಲುಕಿದವನಲ್ಲ ಆದ್ರಿಂದ ಸ್ತ್ರೀ ಅಲ್ಲ. ಪುರುಷನಿಗಿರಬೇಕಾದಂಥ ನೈಸರ್ಗಿಕ ಸೆಳೆತ ಇಲ್ಲ ಆದ್ರಿಂದ ಪುರುಷನೂ ಅಲ್ಲ. ದೋಷ ಇಲ್ಲ ಆದ್ರಿಂದ ನಪುಂಸಕನೂ ಅಲ್ಲ. ಆದರೆ ಅತ್ಯದ್ಭುತವಾದಂಥ ಎಲ್ಲ ಲೌಕಿಕ ಇತಿಮಿತಿಗಳನ್ನು ಮೀರಿದ ಸ್ತ್ರೀ ಆದ್ರಿಂದ ಸ್ತ್ರೀ ಹೌದು, ಲೌಕಿಕ ಪುರುಷನನ್ನು ಮೀರಿಸಿದ ಪುರುಷ ಆದ್ರಿಂದ ಪುರುಷೋತ್ತಮ ಹೌದು. ಹೀಗೆ ತಿಳ್ಕೊಂಡವನು, ಇಲ್ಲಿ ಅದು ತಪ್ಪಾಗಿ ತಿಳ್ಕೊಂಡವನು ಅಂತ ಅರ್ಥ. ಮತ್ತೆ ನಪುಂಸಕ ರೂಪಂ ಭಗವತಃ ಕುತ್ರಚಿದುಕ್ತಂ, ಎಲ್ಲೂ ಭಗವಂತನಿಗೆ ನಪುಂಸಕ ರೂಪ ಇಲ್ಲ. ಪ್ರಸಿದ್ಧಮೇವ ರೂಪದ್ವಯಂ ಅಥೋ ನಪುಂಸಕ್ಕೆ ವದನ್ನಪಿ ನ ವದತಿ. ನಪುಂಸಕ ಅಲ್ಲ ಅಂತ ಹೀಗೇನ ತಿಳ್ಕೊಂಡ್ಬಿಟ್ರೆ ಯಾವ ಅರ್ಥದಲ್ಲಿ ತಿಳ್ಕೊಂಡಿದ್ದಾನೆ ಅನ್ನೋದು ಮುಖ್ಯ. ನಪುಂಸಕ ಅಂತ ನೀವು ಭಗವಂತನ ಉಪಾಸನೆ ಮಾಡಿದ್ರು ತಪ್ಪಲ್ಲ. ರಾಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಭಗವಂತನೇ ನೀನು ನಪುಂಸಕ ಅಂತಂದ್ರೆ ಹೌದು ಅಂತ ಭಗವಂತ ಒಲಿತಾನೆ. ಮತ್ತೆ ಯಾವುದೋ ದುಷ್ಟ ಭಾವನೆ ಇಟ್ಕೊಂಡು ನಪುಂಸಕ ಅಂತ ಜರದರೆ ತಕ್ಕಂತೆ ಶಿಕ್ಷಿಸ್ತಾನೆ. ಸ್ವೀಪಂ ರೂಪದ್ವಯಂ ವಿಷ್ಣೋ ನ ತೃತೀಯಂ ಕಥಂಚನ ಸಾಕ್ಷಾನ್ ನಪುಂಸಕಸ್ತಸ್ಮಾನ್ ಮುಕ್ತಿಭಾಗಿ ನಪುಕ್ವಚಿತ ಇತಿ ಬ್ರಹ್ಮಾಂಡೇ. ಬ್ರಹ್ಮಾಂಡ ಪುರಾಣ ಇತ್ಯಾದಿಗಳಲ್ಲಿ ಬಂದದ್ದು ಮಾತದು.
ಹೀಗೆ ಹಿಂದೊಂದು ಬಾರಿ ಹೇಳಿದ್ದೆ, ಸ್ತ್ರೀನ ಪುಂಸಕ ರೂಪ ವಿಲಕ್ಷಣ ಅಂತ ಒಂದು ಇದೇ ಹರಿಕತಾಂಬಕಾರದಲ್ಲಿ ಬಂದಿತ್ತು, ಅಲ್ಲಿ ಅದನ್ನು ಹೇಳಿದ್ದೆ. ಇಲ್ಲಿ ಹೇಳಬೇಕಾದ್ದೇನೆಂದ್ರೆ, ಅಹಸ್ಯ ರಾತ್ರಿಸ್ಯ ವಿಹಾರ ಮಾಡ್ಕೊಂಡು ಬೃಹತಿಯನ್ನು ಸುನಾಮದಿಂದ ಕರೆಸಿ, ಹಾಗೆ ವಿಹಾರ ಮಾಡ್ತಾನಲ್ಲ ಅವನು, ಆ ವಿಹಾರ ಮಾಡಿದ್ರಿಂದ ಹಗಲಾಗ್ತದೆ, ರಾತ್ರಿ ಆಗ್ತದೆ. ನಮ್ಮ ಶರೀರ ನಡೆದಿದೆ, ಸುವ್ಯವಸ್ಥಿತವಾಗಿ ನಡೆದಿದೆ. ನಾವೇನೋ ಭ್ರಾಂತಿ ಪಟ್ಕೊಂಡು ನಾವೇನೋ ನಡೆಸ್ತಿದ್ದೇವೆ, ನಾವು ವಿಹಾರ ಮಾಡ್ತಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ವಾಸ್ತವಿಕವಾಗಿ ವಿಹಾರ ಮಾಡ್ತಿದ್ದವನು ಅವನು. ಅಲ್ಲಿ ಇನ್ನೊಂದು ವಿಷಯವನ್ನು ತಿಳ್ಕೊಳ್ಬೇಕು. 6 ರಸಗಳು ಅಂತ ಬಂದಿತ್ತಲ್ಲ ಇದೇ ಪದ್ಯದಲ್ಲಿ. ವಾರ್ಯವಾಚ್ಯನು ವಾರಿಯೊಳಗಿದ್ದ 6 ರಸವೆಂದೆನಿಸಿ ಅಂತ. 6 ರಸ ಅಂದ್ರೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಉಪ್ಪಿನಲ್ಲಿ ನಿರುತಿ ಅಂತ ನೈಋತ್ಯಕ್ಕೆ ವಿಮಾನ ದೇವತೆ, ಅವನಲ್ಲಿ ವಾಯು, ಅವನಲ್ಲಿ ಜನಾರ್ದನ. ಹುಳಿಯಲ್ಲಿ ಗೌರಿ ದೇವತೆ, ಅವಳೊಳಗೆ ವಾಯು ದಾಮೋದರ. ಖಾರದಲ್ಲಿ ದಕ್ಷ ಪ್ರಜಾಪತಿ, ಖಾರವಾಗಿನ ಶಿವನಿಗೆ ಮಾತಾಡ್ಲಿಕ್ಕೆ ಹೋಗಿ ಹಾಳಾಗಿ ಹೋದ. ಅದಕ್ಕೆ ಒಂದು ಖಾರಕ್ಕೆ ದಕ್ಷ, ಅವನೊಳಗೆ ವಾಯು, ಅವರೊಳಗೆ ನರಸಿಂಹ. ಖಾರಕ್ಕೆಲ್ಲ ನರಸಿಂಹನೇ. ಸಿಹಿಗೆ ಇಂದ್ರ. ಸಿಹಿ ಅಂದ್ರೆ ಸುಖಕ್ಕೆ ಸಂಕೇತ. ಸ್ವರ್ಗಲೋಕಕ್ಕೆ ಅಭಿಮಾನಿ ಅಧಿಪತಿಯಾಗಿ ಆತ ಸುಖಕ್ಕೆ, ಆ ಸಿಹಿಗೆ ಅಭಿಮಾನಿ. ಅದರೊಳಗೆ ವಾಯು, ಅದರೊಳಗೆ ವಾಸುದೇವ. ಯಾಕೆಂದ್ರೆ ವಾಸುದೇವ ಮುಕ್ತಿಪ್ರದ ರೂಪ. ಮುಕ್ತಿ ಅಂದ್ರೆ ಸಿಹಿನೇ ಇರ್ಬೋದು. ಹಿಂದೆ ಹೇಳಿದ್ದು ನನಗೆ ನೆನಪಿಲ್ಲ. ಅದೇ ವಾಸುದೇವ ರೂಪನೇ ಮುಕ್ತಿದಾಯಕ ಅಂತ ಹೇಳಿದ ನೆನಪು. ಕಹಿ ಅದಕ್ಕೆ ಯಮಲೋಕದಲ್ಲಿ ಬೇಕಾದ ಕಹಿ ಉಣಿಸ್ತಾನೆ. ಅವನೊಳಗೆ ವಾಯು, ಅವನೊಳಗೆ ಅನಿರುದ್ಧ. ಒಗರಿನೊಳಗೆ ಭಾಗೀರಥಿ ದೇವಿ, ಅವರೊಳಗೆ ವಾಯು, ಅದರೊಳಗೆ ಹರಿನಾಮಕ ಪರಮಾತ್ಮ. ಅದಕ್ಕೆ ಕೆಲವ್ರು ಏನು ಮಾಡಿರ್ತಾರೆ ಅಂತಂದ್ರೆ, ಊಟಕ್ಕೆ ಮಾತಾಡಬಾರ್ದಲ್ಲ, ಆದರೆ ಎದುರು ಕೂತ್ಕೊಂಡು ಅವ್ರಿಗೆ ಬಡಿಸ್ಲಿಕ್ಕೆ ಹೇಗೆ ಗೊತ್ತಾಗಬೇಕು. ಅದಕ್ಕೆ ಮೊಸರು ಬೇಕು ಅಂತ ಹೇಳಿದಾಗ ದಧಿವಾಮನ ಅಂತಾರೆ. ಅನ್ನ ಬೇಕಾದ್ರೆ ಮತ್ತೊಂದು ಶಬ್ದ ಹೇಳ್ತಾರೆ. ಅದೆಲ್ಲ ನನಗೂ ತಲೆಯಲ್ಲಿಲ್ಲ, ನಾನು ಅಂಥದನ್ನೆಲ್ಲ ಆಚರಣೆ ಏನು ಮಾಡಿಲ್ಲ. ಸೊ ಮಾಡ್ತಾರೆ, ಅದೊಂದು ಆದರ್ಶ ಯೋಗ್ಯ. ಇಲ್ಲದೇ ನಿಮ್ಮ ಎಲೆ ಹೇಗೆ ಖಾಲಿ ಆಗಿದೆ ಅಂತ ನೋಡಿ ಬಡಿಸ್ಬೇಕಾದ್ರೂ ಬಡಿಸ್ಬೇಕಾಗ್ತದೆ ಅಲ್ಲಿ ದೂರದಲ್ಲಿ ನಿಂತು. 6 ರಸ ಸತ್ವಾದಿ ಭೇದದೆ 6 ಮೂರಾಗಿಹವು ಸಾರಾಸಾರ ನೀತಾಪ್ರಚುರ ಖಂಡಾಖಂಡ ಚಿತ್ತಸುರ ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಸುವುದು. ಭೋಜನ ಹೀಗೆ ಮಾಡಬೇಕು. ಭೋಜನ ದೊಡ್ಡ ಕಲಾ, ಅದಕ್ಕೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳಿದ್ರು. ಇಷ್ಟು ಚಿಂತಾನೆ ಅನ್ನೋ ಕಾರಣಕ್ಕಾಗಿ ಬ್ರಾಹ್ಮಣೋ ಭೋಜನ ಪ್ರಿಯ ಅಲ್ಲ, ಹೇಗೆ ಭಗವಂತನ ಉಪಾಸನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆತ ಅವನನ್ನ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಕರೀತಾರೆ. ಇಲ್ಲೆಲ್ಲೋ ಒಂದು ಶಬ್ದ ಬಂದಿದೆ ಸುಭುಜ ಅಂತ. ಅದು ಹಿಂದೆ ಬಂದು ಸ್ವಲ್ಪ ಮುಂದೆಲ್ಲ ಒಂದು ಕಡೆ ಬರ್ತಿಲ್ಲ. ಸುಭುಜೋ ದುರ್ಧರೋ ವಾಗ್ಮಿ, ಒಳ್ಳೆ ರೀತಿಯಾಗಿ ಊಟ ಮಾಡ್ತಾನಂತೆ ಭಗವಂತ. ಯಾಕಂದ್ರೆ ನಿತ್ಯ ನಮ್ಮೊಳಗೆ ನಿಂತು ಊಟ ಮಾಡ್ತಾನೆ, ಮತ್ತು ಪ್ರಳಯ ಕಾಲ ಆತನಿಗೆ ದೊಡ್ಡ ಊಟ ಅಂತಿದೆ. ಆದ್ರಿಂದಾಗಿ ಸುಭುಜ, ಒಳ್ಳೆ ಭೋಜನ ಭಗವಂತನಿಗೆ. ಅವನ ಪ್ರತಿಯೊಬ್ಬರು ನಾವು ಕೂಡ ಒಳ್ಳೆ ಭೋಜನದ ಆಸಕ್ತಿ ಇದ್ದವರು ಅಂತ ಹೇಳ್ಕೊಳ್ಳಿ ತಪ್ಪೇನಿಲ್ಲ. ಆದರೆ ಭಗವಂತ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ಭೋಜನ ಮಾಡಿದ್ರೆ ಬ್ರಾಹ್ಮಣ ಭೋಜನ ಪ್ರಿಯ. ಇಲ್ಲದೆ ಇದು ತಿಂಡಿ ಪೋತ ಅಷ್ಟೇ. 6 ರಸ ಅವು ಸತ್ವಾದಿ ಭೇದದಿ 6 ಮೂರಾಗಿಹವು. ಈ 6 ರಸ ಹಿಂದೆ ಏನು ಬರ್ತಲ್ಲ, ಇವು 18 ಆಗ್ತಾವಂತೆ. ಯಾಕೆಂದ್ರೆ ಸತ್ವ ರಜಸ್ ತಮಸ್ ಅಂತ ಗೊತ್ತಿದೆ. ಸಿಹಿ ಸಾತ್ವಿಕ ಸಿಹಿ, ರಾಜಸ ಸಿಹಿ, ತಾಮಸ ಸಿಹಿ. ಹಾಗೆ ಹುಳಿ ಅದು ಸಾತ್ವಿಕ ಸಿಹಿ, ತಾಮಸ ಸಿಹಿ, ರಾಜಸ ಹುಳಿ ಅಂತ ಹೀಗೆಲ್ಲ ಅದನ್ನು ವಿಭಾಗ ಮಾಡ್ಬೋದು. ಹೇಗೆ ತಿಳ್ಕೊಳ್ಬೇಕು, ಇಲ್ಲೇನು ಕಾಣಲಿಲ್ಲ. ಅದು ಸಾತ್ವಿಕ ಸಿಹಿ ಅಂದರೆ ಸ್ವಲ್ಪ ಸಿಹಿ ತಿನ್ಬೇಕು. ವಿಪರೀತ ಸಿಹಿ ತಿಂದು ಶರೀರ ಮನಸ್ಸೆಲ್ಲ ಉನ್ಮತ್ತ ಆಗಿ ಆತನ ನಿದ್ದೆ ಬರುವಂತಾಗಿ ಆಲಸ್ಯ ಬಂದು ಆತನ ಅಧ್ಯಯನಕ್ಕೆಲ್ಲ ಭಂಗ ತರುವಂತಾದರೆ ಅದು ರಾಜಸ ತಾಮಸ ಸಿಹಿನೇ ಅದು. ಹಾಗೆ ಸಾತ್ವಿಕ ಸಿಹಿ, ಸಾತ್ವಿಕ ಹುಳಿ, ಸಾತ್ವಿಕ ಒಗರು, ಈ ಎಲ್ಲ 6 ರಸಗಳು ಕೂಡ ಸಾತ್ವಿಕ ಅಂತ ಅನ್ಸ್ಕೋತಾವೆ. ಯಾವಾಗ ಸರಿಯಾದ ಪ್ರಮಾಣದಲ್ಲಿದ್ದರೆ ಅವೆಲ್ಲ ಸಾತ್ವಿಕನೇ. ಅದಕ್ಕಾಗಿ ಅವು 6 ಮೂರಾಗಿವು. 6 3 ಒಂದು 18. 6 ರಸಗಳನ್ನು ಸತ್ವಾದಿ ಭೇದದಿಂದ ಗುಣಿಸಿದರೆ ಅವು 18 ಆಗ್ತವೆ. ಇವುಗಳಲ್ಲಿ ಸಾರ, ಅಸಾರ, ನೀತ, ಪ್ರಚುರ, ಖಂಡ, ಅಖಂಡ ಅಂತ 6 ಬಗೆಯ ರೂಪಗಳಿಂದ ಭಗವಂತ ಅಲ್ಲಿ ಗಳಿಸಿರ್ತಾನಂತೆ. ಲಕ್ಷ್ಮೀರಮಣನ ಅಂತ ಹರಿ 72,000 ರೂಪಗಳನ್ನ ಏನು ಹೊಂದಿದ್ದಾನೆ. ಆ ರೂಪಗಳನ್ನು ತಿಳ್ಕೊಂಡು ನಾವು ಭೋಜನ ಮಾಡುವಾಗ ಮಾಡಬೇಕು. ಪ್ರತಿನಿತ್ಯನೂ ತಿಳ್ಕೊಳ್ಬೇಕು. ಭೋಜನ ಮಾಡುವಾಗ ವಿಶೇಷವಾಗಿ ತಿಳ್ಕೊಳ್ಬೇಕಂತ. ಇಲ್ಲೊಂದು ವ್ಯಾಖ್ಯಾನದಲ್ಲಿ ಎಲ್ಲೋ ಕಡೆ ಇದೆ, ಯಾವ ವ್ಯಾಖ್ಯಾನದಲ್ಲಿ ನೆನಪಿಲ್ಲ. ಊಟ ಮಾಡುವಾಗ ಅಷ್ಟೊಂದು ಆನಂದ ಆಗ್ತದಲ್ಲ ಮನುಷ್ಯನಿಗೆ. ಅದು ಹೊಟ್ಟೆ ತೀರಾ ಹಸಿದವನಿಗೆ ಅದು ಗೊತ್ತಾಗ್ತದೆ. ಹೊಟ್ಟೆಗೆ ಆಹಾರ ಬಿದ್ದ ಕೂಡಲೇ ಚೈತನ್ಯ ಶುರು ಆಗ್ತದಲ್ಲ ಒಳಗೆ. ಆ ಚೈತನ್ಯ ಯಾಕೆ ಬರ್ತದೆ ಮನುಷ್ಯನಿಗೆ ಅಂತಂದ್ರೆ
ಆ 36,000 ಭಗವಂತನ ಸ್ತ್ರೀ ರೂಪಗಳು ಪುರುಷ ರೂಪಗಳು ಮಿಲನ ಮಾಡಿದ್ರಿಂದ ಆ ಭಗವಂತ ಅಂತ ಚೈತನ್ಯ ತಂದು ಕೊಡ್ತಾನೆ ಅಂತ ಯಾವುದೋ ಒಂದು ವ್ಯಾಖ್ಯಾನದಲ್ಲಿದೆ. ಇಲ್ಲೇ ಹರಿಕಥಾಂಸಾರ ವ್ಯಾಖ್ಯಾನದಲ್ಲಿ ಅದನ್ನು ನಾವು ತಿಳ್ಕೊಳ್ಬೇಕು. ನಾವೇನು ತಿಳ್ಕೊಳ್ತೇವೆ? ತಿಂದ ಆಹಾರ ಗ್ಲೂಕೋಸ್ ಆಗಿ ಪರಿಣಾಮ ಹೊಂದಿದ್ರೆ ಚೈತನ್ಯ ಬರ್ತದೆ ಅಂತ ತಿಳ್ಕೊಂಡಿರ್ತೇವೆ. ಬರೇ ಗ್ಲೂಕೋಸ್ ಅಲ್ಲ, ಒಳಗಿರುವಂತಹ ಭಗವಂತನ ರೂಪಗಳ ವಿಹಾರ ಅದ. ಆ ವಿಹಾರದಿಂದ ನಮಗಿಂತ ಚೈತನ್ಯ ಅಂತ ಸಂತೋಷ. ನಾವೇನು ಮಾಡ್ತೀವಿ? ದುರ್ದೈವ, ಯಾರ್ಯಾರನ್ನೂ ಹೊಗಳ್ತೀವಿ, ಭಾಳ ಚೆನ್ನಾಗಿ ಅಡಿಗೆ ಮಾಡಿದ್ರೆ ಅಂತೀವಿ. ಅಡಿಗೆಯವರನ್ನ ಉಳಿದವರು ಅವ್ರಿವ್ರನ್ನ ಹಾಗಾದ್ರೆ ಅವ್ರ ಮನಸ್ಸನ್ನು ಇಟ್ಟು ಪ್ರಫುಲ್ಲವನ್ನಾಗಿ ಮಾಡಿ ಮತ್ತಷ್ಟು ಹಾಕಿಸಿಕೊಂಡು ತಿಂದು ಎದ್ದು ಬಿಡ್ತೀವಿ. ಕೊನೆಗೊಮ್ಮೆ ಅನ್ನದಾತ ಸುಖೀ ಭವ ಅಂತಂತೇವೆ. ಅದು ಅನ್ನದಾತ ಅಂತ ಅನ್ನೋ ಉದ್ದೇಶ ಏನಂದ್ರೆ ನಿಜವಾಗಿ ಅನ್ನ ಕೊಟ್ಟವನು ಭಗವಂತ ಮತ್ತು ಈ 6 ಅಭಿಮಾನಿ ದೇವತೆಗಳು, ಅವರಲ್ಲಿರುವಂಥ ವಾಯು, ಅವರಲ್ಲಿರುವಂಥ ಲಕ್ಷ್ಮೀದೇವಿ. ಅವಳು ಅನ್ನಕ್ಕೆ ಅಭಿಮಾನಿ ದೇವತೆ, ತುಪ್ಪಕ್ಕೆ ಅಭಿಮಾನಿ ದೇವತೆ. ಬ್ರಾಹ್ಮಣರಿಗೆ ಪ್ರಧಾನವಾಗಿ ಅನ್ನ ತುಪ್ಪ 2, ಅದ್ರಲ್ಲಿ ಊಟವೇ ಇಲ್ಲ. ಅದಕ್ಕಾಗಿ ಈ 6 ದೇವತೆಗಳು, ಅವರೊಳಗಿರುವಂಥ ವಾಯು, ಅವರೊಳಗಿರುವಂಥ ಲಕ್ಷ್ಮೀದೇವಿ ಘೃತ ಪ್ರತೀಕಾಂ ಅಂತಾರೆ. ಲಕ್ಷ್ಮೀದೇವಿಗೆ ತುಪ್ಪ ಅನ್ನೋದೊಂದು ಪ್ರತಿಮಾ ಅಂತ. ಅದಕ್ಕಾಗಿ ಸರ್ವಂ ಸಶೇಷಮಶ್ನೀಯ ಘೃತ ಮತ್ತು ಲವಣಗಳನ್ನು ಮಾತ್ರ ಮುಂದೊಂದು ಸರಿ ಎಲ್ಲೋ ಬಂದಾಗ ಹೇಳ್ತೀನಿ, ಇವತ್ತು ನೆನಪು ಬರ್ತಿಲ್ಲ. ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಉಳಿಸ್ಬೇಕಂತ, ಪೂರ ತಿಂದು ಸ್ವಚ್ಛ ಮಾಡಬಾರ್ದು ಎಲೆ. ಅದು ತುಪ್ಪವನ್ನು ಮಾತ್ರ ಚೆಲ್ಲಬಾರ್ದು. ಯಾಕಂದರೆ ತುಪ್ಪದಲ್ಲಿ ಲಕ್ಷ್ಮೀದೇವಿ ಸಾನ್ನಿಧ್ಯ ಇರ್ತದೆ. ತುಪ್ಪವನ್ನು ಅವಮಾನಗೊಳಿಸಬಾರ್ದು ಅಂತ ಎಲ್ಲೋ ಒಂದು ಮಾತಿದೆ. ಮುಂದೊಂದು ಸರಿ ಎಲ್ಲಾದ್ರೂ ಬಂದಾಗ ಒಂದು ಹೇಳ್ತೇನೆ. ಅಂತೂ ಮಾರಮಣನ ರಸಾಖ್ಯ ರೂಪ ಶರೀರಗಳು ಭೋಜ್ಯ ಸುಪದಾರ್ಥದಿ, ಭೋಜ್ಯ ಪದಾರ್ಥಗಳಲ್ಲಿ ಇವೆಲ್ಲ ಇದೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಆ ಥರ ಮನುಷ್ಯ ಭೋಜನ ಮಾಡಬೇಕು. ಪಾಯಸ ಅಂತ ನೆನಪು. ಪಾಯಸದಲ್ಲಿ ಮತ್ತು ಘೃತದಲ್ಲಿ ಲಕ್ಷ್ಮೀದೇವಿ ಸಾನ್ನಿಧ್ಯ ಇರೋದ್ರಿಂದ ಅದನ್ನ ಚೆಲ್ಲಬಾರದು ಅಂತ ನೆನಪು ಮುಂದೆಲ್ಲೋ ಬರ್ತದೆ. ಈಗ ಮುಂದೊಂದು ಕಡೆ ಲಕ್ಷ್ಮೀದೇವಿನ ಘೃತ ಪ್ರತೀಕಗಳು ಅಂತ ದಾಸರೇ ಹೇಳ್ತಾರೆ, ಅಲ್ಲದು ಬರ್ತದೆ. ಹಾಂ, ಮತ್ತು ನೈವೇದ್ಯ ಮಾಡುವಾಗಲೂ ಕೂಡ, ಇವನ್ ತಾನು ತಿನ್ನುವಾಗ ಮಾತ್ರ ಅಲ್ಲ, ನೈವೇದ್ಯ ಮಾಡುವಾಗಲೂ ಕೂಡ ಇದನ್ನೆಲ್ಲ ಸಾಧ್ಯವಾದಷ್ಟು ಮಾಡ್ಕೋಬೇಕು. ಅಲ್ಲಿ ಏನೇನು ರೂಪ ಇದೆ, ಭಗವಂತನ ಯಾವ್ಯಾವ ರೂಪಗಳು, ದೇವತೆಗಳು ಯಾವ್ಯಾವ ರೂಪಗಳು ಅಂತೆಲ್ಲ ತಿಳ್ಕೊಂಡು ಸಾಧ್ಯವಾದಷ್ಟು ಮನುಷ್ಯ ಪೂಜೆ ಇತ್ಯಾದಿಗಳನ್ನು ಮಾಡಬೇಕು. ಸಾರ ಅಂತಂದ್ರೆ ಕ್ಷೀರಾದಿಗಳನ್ನು ಸಾರ ಅಂತ ಕರೀತಾರೆ. ಅಸಾರ ಅಂದ್ರೆ ತೃಣಾದಿಗಳು, ಕ್ಷುದ್ರವಾದಂಥ ಪದಾರ್ಥಗಳು. ನೀತ ಅಂತಂದ್ರೆ ಧಾನ್ಯಾದಿಗಳನ್ನ ನೀತ ಅಂತ ಕರೀತಾರೆ. ಪ್ರಚುರ ಅಂತಂದ್ರೆ ಸಕ್ಕರೆ, ಉಪ್ಪು ಮೊದಲಾದವನ್ನ ಪ್ರಚುರ ಅಂತ ಕರೀತಾರೆ. ಖಂಡ ಅಂತಂದ್ರೆ ಒಂದೊಂದು ಅಗಳಿನಲ್ಲಿ ಒಂದೊಂದು ಭಗವಂತನ ರೂಪ ಇರ್ತದಲ್ಲ, ಅದನ್ನೆಲ್ಲ ಖಂಡ ಅಂತ ಕರೀತಾರೆ. ಅಖಂಡ ಅಂತಂದ್ರೆ ಒಂದೊಂದು ಅಗಳಿನಲ್ಲಿ ಖಂಡ, ಅಖಂಡವಾಗಿ ಅನ್ನ ಏನು ಹಾಕಿರ್ತಾರೆ ಅದರಲ್ಲಿ ಮತ್ತೊಂದು ರೂಪ, ಅದು ಅಖಂಡ ಅಂತ ಕರೀತಾರೆ. ಹೀಗೆ ಸಾರ ನೀತ ಪ್ರಚುರ ಖಂಡ ಅಂತ ಈ ಭಗವಂತನ 6 ರೂಪಗಳನ್ನು ಧ್ಯಾನ ಮಾಡಬೇಕು. ಇದು ಮುಂದೂ ಕೂಡ ಒಂದು ಕಡೆ ಬರೋದಿದೆ, ಅದರಲ್ಲಿ ಮತ್ತೊಂದು ಅರ್ಥದ ವಿವರಣೆ ಇದೆ ಅಂತ ನಾನು ನೆನಪು, ಮುಂದೆ ಅದನ್ನು ಬಂದಾಗ ಹೇಳ್ತೇನೆ. ಅಂತೂ ಇವತ್ತೇನು ಈ 4ನೇ ಪದ್ಯ ಸಮಾಪ್ತಿಯನ್ನು ಕಾಣ್ತಿದೆ. ಸಮಾಪ್ತಿಯನ್ನು ಕಾಣೋಕ್ಕಿಂತ ಮೊದಲು ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಇದು 36,000 ಭಗವಂತನ ಸ್ತ್ರೀ ರೂಪಗಳು ಮತ್ತು ಪುರುಷ ರೂಪಗಳ ಚಿಂತನೆ. ಅದು ಯಾರಲ್ಲಿ ಅಂತರ್ಗತ ಆಗಿದ್ದು ಅಂತಂದ್ರೆ ಅರ್ಧನಾರಿ ನರರೂಪನಾದಂಥ ಬೃಹದಾರಣ್ಯಕೋಪನಿಷತ್ ಪ್ರತಿಪಾದನಾದಂಥ ಮುಖ್ಯ ಪ್ರಾಣ ಏನಿದ್ದಾನೆ, ಕಾಮ ಉದ್ಗೀಧಾದಿ ಶಬ್ದವಾಚ್ಯನಾದಂಥ ಅರ್ಧನಾರಿ ನರರೂಪನಾದಂಥ ಮುಖ್ಯ ಪ್ರಾಣ, ಅವನೊಳಗಿರುವಂಥ ಲಕ್ಷ್ಮಿಯೊಳಗೆ ಇರುವಂಥ 36,000 ಭಗವಂತನ ಸ್ತ್ರೀ ರೂಪಗಳು, ಭಗವಂತನ 36,000 ಪುರುಷ ರೂಪಗಳು. ಅವುಗಳಿಗೆ ಇವತ್ತಿನ ಈ ಶ್ರವಣ ಮತ್ತು ಕಥನೆ ಏನಿದೆ ಅದು ಸಮರ್ಪಿತವಾಗಿದೆ ಅನ್ನುವಲ್ಲಿಗೆ ಇವತ್ತಿನ ಕಥಾನಕ ಮುಕ್ತಾಯ ಆಗಿದೆ.